ಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತತ್ವಾಂತದಿವಾಕರಃ ಜಯತ್ಯಮಿತಸದ್ಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಹಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚರಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವರೆ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜರಮುದೀರಯೇತ್. ಸ್ವಸ್ತ್ಯಸ್ತು ಹರಿಃ ಓಂ. ಸತಾಮಖಿಲ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ವೇದವ್ಯಾಸದೇವರು ನಾರದರ ಪ್ರಾರ್ಥನೆಯಂತೆ ಶ್ರೀಮದ್ಭಾಗವತವನ್ನು ರಚನೆ ಮಾಡಿದ್ದಾರೆ. ಪರಮಾತ್ಮನ ಅತಿ ದಿವ್ಯವಾದ ಅತ್ಯದ್ಭುತವಾದ ಸ್ವರೂಪವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಂದಮತಿಗಳು, ಅಲ್ಪ ಸಮರ್ಥರು, ಅಜ್ಞಾನ ಇದೆ, ಅದೇ ರೀತಿಯಾಗಿ ದೌರ್ಭಾಗ್ಯ ಇದೆ. ಹೀಗಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡುವುದಕ್ಕಾಗಿ ಶ್ರೀಮದ್ಭಾಗವತದ ರಚನೆಯನ್ನು ಮಾಡಿದ್ದಾರೆ. ಪರಮಮಂಗಲ ಗ್ರಂಥ, ವೇದಗಳಿಗೆ ಸಮಾನವಾದ ಗ್ರಂಥ ಅಂತ ಹೇಳಿದ್ದಾರೆ. ವೇದಗಳು ಅನಂತ, ಲೆಕ್ಕ ಇಲ್ಲ ವೇದಗಳಿಗೆ. ಆ ವೇದಗಳಲ್ಲಿ ಏನು ಹೇಳಿದ್ದಾರೆ ಅಂತ ಕುತೂಹಲ, ಅರ್ಥವೇ ಆಗೋದಿಲ್ಲ. ವೇದ ಮಂತ್ರಗಳೇ ಅರ್ಥವಾಗುವುದಿಲ್ಲ. ಅಂಥ ವೇದ ಮಂತ್ರಗಳಲ್ಲಿ ಏನು ಪ್ರತಿಪಾದ್ಯ, ಏನು ವಿಷಯ ಇದೆ ಅಂತನ್ನೋದನ್ನು ಭಾಗವತದಲ್ಲಿ ವೇದವ್ಯಾಸದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಾಗವತ ಹೇಳೋದಕ್ಕೆ ಕೇಳೋದಕ್ಕೆ ನೂರಾರು ವಿಘ್ನಗಳು, ಭಾಗವತದ ಅಧ್ಯಯನಕ್ಕೂ ಸಾವಿರಾರು ವಿಘ್ನಗಳು. ಹೀಗಾಗಿ ಭಾಗವತದ ಅಧ್ಯಯನ ಹೇಗೆ ಮಾಡಬೇಕು ಅಂತ ಅಂದರೆ, ನಾವು ಮಾಡ್ತೇವೆ, ಸಪ್ತಾಹ ಮಾಡ್ತೇವೆ, ಪ್ರೋಷ್ಠಪದಿ ಅಂತ ಮಾಡ್ತೇವೆ. ಇದೊಂದು ಪದ್ಧತಿ ಇದ್ದೇ ಇದೆ. ಪರಮಮಂಗಲ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರತಿನಿತ್ಯ ಒಂದು ಅರ್ಧ ಶ್ಲೋಕ, ಕಾಲು ಶ್ಲೋಕವನ್ನಾದರೂ ಭಾಗವತ ಶ್ರವಣ ಮಾಡಬೇಕು ಅಂತ ಹೇಳಿದ್ದಾರೆ. ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳಿದ್ದಾರೆ. ನಿತ್ಯ ಆ ಭಾಗವತದ ಶ್ರವಣ ಜೊತೆಗೆ ಇರಬೇಕು ಅಂತ ಹೇಳಿದ್ದಾರೆ. ಹೇಗೆ ನಿತ್ಯ ಕಾರ್ಯಗಳು ಅಂತ ನಮ್ದಿದೆ, ಉಸಿರಾಟ ನಿತ್ಯ, ಮನುಷ್ಯನಲ್ಲಿ ಚಲನವಲನಗಳು ನಿತ್ಯ, ಚೇಷ್ಟೆ ಇದೆಯಲ್ಲ, ವ್ಯಾಪಾರ ಇದೆಯಲ್ಲ, ಅದು ನಿತ್ಯ. ಒಂದು ಕ್ಷಣ ನಿಂತಿತು ಅಂತಂದರೆ ಎದುರಿಗೆ ಇದ್ದವರಿಗೆ ಶಂಕೆ ಪ್ರಾರಂಭವಾಗ್ತದೆ. ಹಾಗೆ ಉಸಿರಾಗಬೇಕು ಭಾಗವತ ಅಂತನ್ನೋ ಉದ್ದೇಶದಿಂದ ಶ್ಲೋಕಾರ್ಧಂ ಶ್ಲೋಕಪಾದಂವ, ಪ್ರತಿನಿತ್ಯ ಭಾಗವತ ನಮ್ಮ ಜೀವನದಲ್ಲಿರಬೇಕು, ನಮ್ಮ ದಿನದಲ್ಲಿ ಇರಬೇಕು ಅಂತನ್ನೋದನ್ನು ತಿಳಿಸಿದ್ದಾರೆ. ಆ ರೀತಿಯಾಗಿ ನೈರಂತರ್ಯ
ಭಾಗವತ ಇರಬೇಕು ಅಂತ ಹೇಳ್ತಾರೆ. ಇಂಥ ಭಾಗವತದಲ್ಲಿ ಏನು ಹೇಳಿದ್ದಾರೆ? ಭಾಗವತಕ್ಕೆ ವಿಘ್ನಗಳು ಪ್ರಾರಂಭ ಮಾಡೋದಕ್ಕಾಗಿ, ಮುಗಿಸೋದಕ್ಕಾಗಿ, ಓದೋದಕ್ಕಾಗಿ, ಆ ವಿಘ್ನಗಳನ್ನು ಹೇಗೆ ದಾಟಬೇಕು ಅಂತನ್ನೋದಕ್ಕಾಗಿ ಮಂಗಲಾಚರಣವನ್ನು ವೇದವ್ಯಾಸ ದೇವರು ಮಾಡ್ತಾರೆ. ದೇವರ ಧ್ಯಾನ, ಪರಮಾತ್ಮನ ಧ್ಯಾನ ಮಾಡೋದರಿಂದ ಎಲ್ಲ ತರಹದ ವಿಘ್ನಗಳು ದೂರವಾಗ್ತದೆ ಅಂತ ಶಾಸ್ತ್ರ ಮಂಗಲಾನಾಂಚ ಮಂಗಲಂ ಅಂತ ಹೇಳಿದ್ದಾರೆ. ಎಲ್ಲ ತರಹದ ಅಮಾಂಗಲ್ಯಗಳನ್ನು ದೂರ ಮಾಡ್ತದೆ, ಎಲ್ಲ ತರಹದ ಅಶುಭಗಳನ್ನು ದೂರ ಮಾಡ್ತದೆ, ಎಲ್ಲ ಮೈಲಿಗೆಗಳನ್ನು ದೂರ ಮಾಡ್ತದೆ. ಅಷ್ಟು ಮಡಿ ಗ್ರಂಥ ಭಾಗವತ ಅಂತ ಹೇಳಿದ್ದಾರೆ. ನಾನು ಮಡಿಯಲ್ಲಿದ್ದೇನೆ ಅಂತ ದೂರ ಇರ್ತೀವಲ್ಲ, ಮಡಿಯಲ್ಲಿ ಇದ್ದವರು ಏಕಾಂತದಲ್ಲಿರಬೇಕು. ಜನರ ಮಧ್ಯದಲ್ಲಿ ಕುಳಿತುಕೊಂಡ್ರೆ ಯಾವಾಗಲೂ ನಾನು ಮಡಿಯಲ್ಲಿದ್ದೇನೆ ಅಂತ ಹೇಳಬೇಕಾಗ್ತದೆ, ಯಾವ ಕೆಲಸವೂ ಆಗೋದಿಲ್ಲ. ಹಾಗೆ ಭಾಗವತ ಪರಮ ಮಡಿಯಾದ ಗ್ರಂಥ, ಅದು ಅಷ್ಟು ಪರಿಶುದ್ಧವಾದ ಗ್ರಂಥ. ಹೀಗಾಗಿ ನಮ್ಮ ಮೈಲಿಗೆಯನ್ನು ಕಳೆಯುವ ಗ್ರಂಥ ಶ್ರೀಮದ್ ಭಾಗವತ. ಹೀಗಾಗಿ ಭಗವಂತನ ಧ್ಯಾನವನ್ನು ಮಾಡಬೇಕು. ದೇವರ ಧ್ಯಾನ ಮಾಡಬೇಕಾದ್ರೆ ಏನು ಮಾಡಿದ್ದಾನೆ ದೇವರು ನಮಗೆ? ಯಾರದ್ದಾದರೂ ಧ್ಯಾನ ಮಾಡ್ತೇವೆ, ನಾವು ಚಿಂತೆ ಮಾಡ್ತೇವೆ, ನೆನಪಿಸ್ಕೊಳ್ತೀವಲ್ಲ, ಸ್ಮರಣೆ ಮಾಡ್ತೀವಲ್ಲ, ಹೆಂಡತಿ, ಮಕ್ಕಳು, ಮನೆ, ಬಂಧು ಬಾಂಧವರು, ಗೆಳೆಯರು ಎಲ್ಲರನ್ನ ನೆನಪು ಮಾಡಿಕೊಳ್ತೇವೆ. ಯಾರನ್ನು ಹೆಚ್ಚು ನೆನಪು ಮಾಡಿಕೊಳ್ತೇವೆ ನಾವು? ಯಾರು ನಮಗೆ ಅತೀ ಉಪಕಾರವನ್ನು ಮಾಡಿರ್ತಾರೆ, ಯಾರ ಮೇಲೆ ಸ್ನೇಹ ಹೆಚ್ಚಿರ್ತದೆ. ಸ್ನೇಹ ಹೆಚ್ಚಿರುವುದಕ್ಕಾಗಿ ಕಾರಣ ಉಪಕಾರವೇ, ಬೇರೆ ಏನೂ ಇಲ್ಲ. ಯಾಕೆ ಸ್ನೇಹ ಹೆಚ್ಚಾಗ್ತದೆ? ಅಷ್ಟು ಉಪಕಾರವನ್ನು ಮಾಡ್ತಾರೆ. ಕಷ್ಟ ಕಾಲದಲ್ಲಿ ಬಂದು ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಅವರ ಸ್ಮರಣೆ ನಿರಂತರ ಮಾಡ್ತೇವೆ. ಇಲ್ಲಪ್ಪ ಅವರು ಬಹಳ ಒಳ್ಳೆಯವರು, ಕಷ್ಟ ಬಂದಾಗೆಲ್ಲ ಪರಿಹಾರ ಮಾಡ್ತಾರೆ ಅಂತ ನಾವು ಹೇಳ್ತೇವೆ. ಅವರ ಸ್ಮರಣೆಯನ್ನು ಮಾಡ್ತೇವೆ. ಸ್ಮರಣೆ ಅಂದರೆ ಧ್ಯಾನ. ದೇವರ ಸ್ಮರಣೆ ಮಾಡಿದರೆ ಅದು ಧ್ಯಾನವಾಗ್ತದೆ. ಹಾಗೆ ದೇವರ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಗಾಯತ್ರಿ ಭಾಷ್ಯ ರೂಪೋತ್ಸವ ಅಂತ ಆಚಾರ್ಯ ಹೇಳ್ತಾರೆ. ಏನು ಭಾಗವತ, ಯಾವುದರ ವ್ಯಾಖ್ಯಾನ ಇದು ಅಂತ ಅಂದರೆ ಗಾಯತ್ರಿ ಮಂತ್ರದ ಭಾಷ್ಯ ಇದು, ಗಾಯತ್ರಿ ಭಾಷ್ಯ. ಹೇಗೆ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಅಂತ ಬರೆದಿದ್ದಾರಲ್ಲ, ಗೀತಾ ಭಾಷ್ಯ ಅಂತ ಗೀತೆಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಭಾಷ್ಯ, ಯಾವುದರ ಭಾಷ್ಯ ಇದು ಭಾಗವತ ಅಂತಂದರೆ ಇದು ಗಾಯತ್ರಿಯ ಭಾಷ್ಯ ಅಂತ ಹೇಳ್ತಾರೆ. ಗಾಯತ್ರಿ ಭಾಷ್ಯ ರೂಪೋತ್ಸವ, ವೇದಾರ್ಥ ಪರಿಬ್ರಹ್ಮಿತ ಅಂತ ಹೇಳ್ತಾರೆ. ಅಕ್ಷರಗಳಲ್ಲಿ ವೇದಾರ್ಥ ಭಾಗವತದಲ್ಲಿ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಇಂಥ ಭಾಗವತವನ್ನು ಪ್ರಾರಂಭ ಮಾಡ್ತಾ ಧ್ಯಾನ ಮಾಡಬೇಕು ಅಂತ ಕೊನೆಗೆ ಹೇಳ್ತಾರೆ. ಗಾಯತ್ರಿಯಲ್ಲಿ ಯಾವ ಪದವನ್ನು ಪ್ರಯೋಗ ಮಾಡ್ತಾರೆ ಧೀಮಹಿ ಅಂತ, ಅದೇ ಪದವನ್ನೇ ಪ್ರಯೋಗ ಮಾಡ್ತಾ ಸತ್ಯಂ ಪರಂ ಧೀಮಹಿ ಅಂತ ಪ್ರಯೋಗ ಮಾಡ್ತಾ ಇದು ಗಾಯತ್ರಿ ಭಾಷ್ಯ ರೂಪ ಅಂತ ನಮಗೆ ಸ್ಮರಣೆ ಮಾಡಿಸಿಕೊಡ್ತಾರೆ. ಆ ಚಿಂತನೆ, ಆ ಭಾವನೆ ನಮಗೆ ಇರಬೇಕು, ಆ ಪಾವಿತ್ರ್ಯ ನಮಗೆ ಇರಬೇಕು ಭಾಗವತ ಹೇಳುವಾಗ ಕೇಳುವಾಗ. ಹೀಗಾಗಿ ಧ್ಯಾನವನ್ನು ಮಾಡಬೇಕು. ಯಾರ ಧ್ಯಾನ ಮಾಡಬೇಕು? ಸತ್ಯಂ ಪರಂ ಧೀಮಹಿ ಅಂತ ಹೇಳ್ತಾರೆ. ಯಾವ ಪರಮಾತ್ಮ ಇದ್ದಾನೆ, ಪರಂ ಸರ್ವೋತ್ತಮನಾಗಿದ್ದಾನೆ, ಜ್ಞಾನಾನಂದ ಸ್ವರೂಪನಾಗಿದ್ದಾನೆ, ಅಂತಹ ನಿರ್ದುಷ್ಟ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಪರಮಾತ್ಮನ ಜ್ಞಾನದಲ್ಲಿ ದೋಷ ಇಲ್ಲ, ಪರಮಾತ್ಮನ ಆನಂದದಲ್ಲಿ ದೋಷ ಇಲ್ಲ. ನಮ್ಮ ಜ್ಞಾನದಲ್ಲಿ ಎಷ್ಟು ದೋಷ ಇದೆ. ನಾವೇನಾದರೂ ಹೇಳಿದಾಗ ಸರಿಯಾಗಿ ತಿಳ್ಕೊಂಡಿದ್ದೀಯಾ ನೀನು ಅಂತ ಕೇಳ್ತೇವೆ. ಯಾರಾದರೂ ಅಷ್ಟೇ, ಏನಾದರೂ ಹೇಳ್ಬೇಕು, ಸರಿಯಾಗಿ ತಿಳ್ಕೊಂಡಿದ್ದೀಯಲ್ಲ, ಸರಿಯಾಗಿ ನೋಡಿದ್ದೀಯಲ್ಲ, ಸರಿಯಾಗಿ ಹೇಳ್ತಾ ಇದ್ದೀಯಲ್ಲ ಅಂತ ನಾವು ಕೇಳ್ತೇವೆ. ನಮ್ಮ ಜ್ಞಾನದಲ್ಲಿ ದೋಷ ಇದೆ, ನಮ್ಮ ಆನಂದದಲ್ಲಿಯೂ ದೋಷ ಇದೆ. ಯಾಕೆಂದರೆ ಆನಂದವಾಗುವಾಗಲೇ ದುಃಖವೂ ಒಂದು ಕಡೆಗೆ ಆಗ್ತಾನೆ ಇರ್ತದೆ. ಆ ದುಃಖ ದೋಷ ಮೈಲಿಗೆ, ಆನಂದ ಮಡಿ, ಆದರೆ ದುಃಖ ಮೈಲಿಗೆ. ನಮ್ಮ ಆನಂದ, ನಮ್ಮ ಮಡಿ ಹೇಗಿರ್ತದೆ ಅಂದರೆ ಮೈಲಿಗೆ ಜೊತೆಯೇನೇ ಮಡಿ ಇರ್ತದೆ ನಮ್ಮದು, ಆದರೆ ಮಡಿ ಅಂತ ಇರ್ತೇವೆ. ಹಾಗೆ ನಮ್ಮ ಆನಂದ ಎಂಥದ್ದು ಅಂತ ಹೇಳಬೇಕಾದ್ರೆ ಮೈಲಿಗೆ ಸೇರಿದ ಮಡಿ. ಬಾಯಿಂದ ಹೇಳಲಿಕ್ಕೆ ಮಡಿ, ಆದರೆ ವಾಸ್ತವಿಕವಾಗಿ ಮಾತ್ರ ಅದು ಮೈಲಿಗೆ. ಹಾಗೆ ಇರ್ತದೆ ನಮ್ಮ ಮಡಿ ಅಂತ ಅನ್ನೋದು. ನಮ್ಮ ಆನಂದವೂ ಹಾಗೇನೇ ಇರ್ತದೆ. ಅದೇನು ಪರಿಶುದ್ಧವಾಗಿ ಆನಂದ ಅಲ್ಲ, ಪರಿಶುದ್ಧವಾದ ಆನಂದ ಅಲ್ಲ ನಮ್ಮದು. ಆದರೆ ದೇವರದ್ದು ಹಾಗೆ ಅಲ್ಲ ಅಂತ ಹೇಳ್ತಾರೆ. ಸತ್ಯಂ ಅಂತ ಹೇಳ್ತಾರೆ. ದೇವರ ಜ್ಞಾನದಲ್ಲಿ ದೋಷ ಇಲ್ಲ, ದೇವರ ಆನಂದದಲ್ಲಿಯೂ ದೋಷ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಯಾರಿಗೆ ಸಂತೋಷ ಆಗ್ತಾ ಇರ್ತದಲ್ಲ, ಯಾರು ಆನಂದದಿಂದ ಇರ್ತಾರಲ್ಲ, ಅವನು ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಆನಂದವಾಗಿದ್ದಾನೆ, ಅವನು ಹೇಗೆ ಕಾರಲ್ಲಿ ತಿರುಗಾಡ್ತಾನೆ ನೋಡಿ ಅಂತ ನಾವಂತೇವೆ. ಏನೋ ಆನಂದ, ನೋಡಲಿಕ್ಕೆ ಮೇಲ್ ನೋಡಲಿಕ್ಕೆ ಆನಂದ, ಲೌಕಿಕವಾದ ಆನಂದ ಇರಲಿ, ಆದರೆ ಯಾರು ನಿಜವಾಗಿ ಸಂತೋಷದಿಂದ ಇರ್ತಾರಲ್ಲ ಅವ್ರು ನೋಡಿ ಎಷ್ಟು ಸಂತೋಷದಿಂದ ಇರ್ತಾರೆ ಅಂತ ನಾವು ಹೇಳ್ತೇವೆ. ಆ ಆನಂದ ಬೇಕು, ದೇವರಲ್ಲಿ ಆ ಆನಂದ ಇದೆ. ಹೀಗಾಗಿ ನಮಗೆ ಆನಂದವಾಗದೇ ಇದ್ದರೂ ಕೂಡ ಯಾರು ಆನಂದವಾಗಿದ್ದಾರಲ್ಲ ಅವರ ಸ್ಮರಣೆ ಮಾಡಿದರೆ ನಮಗೆ ಆನಂದ ಆಗ್ತಾ ಇರ್ತದೆ. ಅಷ್ಟೇ ಅಲ್ಲ, ಲೋಕದಲ್ಲಿ ನಾವೇನು ಕಾರ್ ತಗೊಳ್ಳೋ ಹಾಗಿಲ್ಲ, ಅಷ್ಟು ಉನ್ನತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಆದರೆ ಇನ್ನೊಬ್ಬರು ತಿರುಗಾಡೋದನ್ನು ನಾವು ನೋಡಬೇಕು ಅಂತ ಇರ್ತೇವೆ ಅಷ್ಟೇ. ಯಾರು ಬೆಳ್ಳಿ ತಗೋತಾರಲ್ಲ, ಅಂಗಡಿಯಲ್ಲಿ ಹೋಗಿ ತಗೊಳ್ತಾ ಇದ್ದಾರಲ್ಲ, ಅವರನ್ನು ನೋಡಿದರೆ ಸಾಕು, ನಾವೇನು ತಗೊಳ್ಳೋ ಅವಶ್ಯಕತೆ ಇಲ್ಲ.
ತೆಗೆದುಕೊಳ್ಳುವವರನ್ನು ನೋಡಿ ಆನಂದ ಪಡೋದು. ನಾವು ಲೋಕದಲ್ಲಿ ಹೀಗೆ ಮಾಡ್ತೀವಲ್ಲ, ಇದು ಕ್ಷುದ್ರ ಇದು. ಆದರೆ ದೇವರ ಆನಂದ ಏನಿದೆಯಲ್ಲ, ಆ ಪರಮಾತ್ಮನ ಸರ್ವೋತ್ತಮನಾದ ಆನಂದನ, ಆ ಪರಮಾತ್ಮನ ಆನಂದವನ್ನು ನಾವು ಸ್ಮರಣೆ ಮಾಡಿಕೊಳ್ತಾ ಇದ್ರೆ, ಧ್ಯಾನ ಮಾಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತದೆ ನಮಗೆ. ಸಾಕು, ಅಷ್ಟು ಮಾಡಿರಿ ಅಂತ ಹೇಳ್ತಾರೆ. ಸತ್ಯಂ ಪರಂ ಧೀಮಹಿ. ಆ ಸ್ವಾಮಿಯನ್ನು ಯಾವಾಗಲೂ ಧ್ಯಾನ ಮಾಡಿ, ಯಾವ ವಿಘ್ನಗಳು ಇರೋದಿಲ್ಲ, ಯಾವ ಮೈಲಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ದೇವರ ಸ್ಮರಣೆ ಮಾಡ್ತಾ ಇದ್ರೆ ಮೈಲಿಗೆ ಅಲ್ಲ. ಮುಂದೆ ತೃತೀಯ ಸ್ಕಂದದಲ್ಲಿ ಒಂದು ಮಾತು ಬರ್ತದೆ. ವಿದುರ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಮಾಡ್ತಾ ಮೈತ್ರೇಯರ ಹತ್ರ ಹೋಗ್ತಾರೆ. ವಿದುರ ಮೈತ್ರೇಯ ಸಂವಾದ ಹೇಗೆ ಹೋಗ್ತಾನೆ ಅಂತಂದರೆ, ವಿದುರ ಅಚ್ಯುತ ಭಾವ ಶುದ್ಧ ಅಂತ ಹೇಳ್ತಾರೆ. ಮೈತ್ರೇಯರು ಮಹಾನುಭಾವರು, ಮಹಾಜ್ಞಾನಿಗಳು. ಅವರ ಹತ್ರ ಹೋಗಬೇಕಾದ್ರೆ ಯದ್ಯಪಿ ಯೋಗ್ಯತೆಯಲ್ಲಿ ಸಣ್ಣವರು. ವಿದುರ ಅಂದರೆ ಯಮದೇವರು, ಮೈತ್ರೇಯ ಋಷಿಗಳು. ಆದರೆ ಕೃಷ್ಣ ಆ ಮೈತ್ರೇಯರಿಗೆ ಆದೇಶ ಮಾಡಿದ್ದಾನೆ, ನೀನು ವಿದುರನಿಗೆ ಉಪದೇಶ ಮಾಡಬೇಕು ಅಂತ. ನೋಡ್ರಿ, ದೇವರು ಯಾರ್ಯಾರನ್ನು ಆಯ್ದುಕೊಳ್ತಾನೆ ನೋಡಿ. ವಿದುರ ದೊಡ್ಡ ದೇವತೆ, ಆದರೂ ಅವನಿಗೆ ಉಪದೇಶ ಮಾಡೋದಕ್ಕಾಗಿ ಮೈತ್ರೇಯರನ್ನು ಆಯ್ದುಕೊಳ್ತಾರೆ. ಅದು ಮೈತ್ರೇಯರಲ್ಲಿರ್ತಕ್ಕಂತಹ ಪುಣ್ಯ ಪ್ರಭಾವ, ಪ್ರಶಸ್ತವಾದ ಪುಣ್ಯ. ಅಂಥ ಮೈತ್ರೇಯರ ಹತ್ತಿರ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ಅಂತ ತಿಳಿಸ್ತಾರೆ. ಮನಸ್ಸಿನಲ್ಲಿ ಅಚ್ಯುತನನ್ನು ತುಂಬಿಕೊಂಡು ಆ ಮಡಿಯಿಂದ ಮೈತ್ರೇಯರ ಹತ್ರ ಹೋಗ್ಬೇಕಂತೆ. ಮನಸ್ಸಿನಲ್ಲಿ ಹೊಲಸು ವಿಷಯಗಳನ್ನು ತುಂಬಿಕೊಂಡು ಜ್ಞಾನಿಗಳ ಹತ್ರ ಹೋದರೆ ನಾವು ಮೈಲಿಗೆ, ಅವರನ್ನು ಮೈಲಿಗೆ ಮಾಡಿಬಿಡ್ತೇವೆ. ಅವರು ಮೈಲಿಗೆ ಆಗೋದಿಲ್ಲ, ಆದರೂ ಹಾಗೆ ಹೋಗಬಾರದು ಅಂತ ತಿಳಿಸ್ತಾರೆ. ಅದು ನಿಜವಾದ ಮಡಿ. ಹೀಗಾಗಿ ಆ ಪರಮಾತ್ಮನ ಧ್ಯಾನವನ್ನು ಮಾಡ್ರಿ ಅಂತ ಹೇಳ್ತಾರೆ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಯಾವ ದೋಷಗಳು ಪರಮಾತ್ಮನಲ್ಲಿ ಇಲ್ಲ. ಕುಹಕ ಬುದ್ಧಿ ಅಂತ ನಾವು ಕರಿತೀವಲ್ಲ, ಅದು ದೋಷ. ಆ ತರಹದ ಯಾವ ದೋಷಗಳು ಕೂಡ ಪರಮಾತ್ಮನಲ್ಲಿ ಇಲ್ಲ. ಹೇಗೆ ಯಾರಾದರೂ ಪರಿಹಾರ ಮಾಡಿದ್ದಾರೇನೂ ಇಲ್ಲ. ಸ್ವಧಾಮ್ನ, ತನ್ನ ಸಾಮರ್ಥ್ಯದಿಂದ ಆ ದೋಷಗಳು ತನ್ನ ಹತ್ತಿರ ಸುಳಿಯದೇ ಇದ್ದಂತೆ ಭಗವಂತ ಮಾಡಿಕೊಂಡಿದ್ದಾನೆ. ಹೀಗಾಗಿ ಅವನನ್ನು ಸ್ಮರಣೆ ಮಾಡಿಕೊಂಡ್ರೆ ನಮ್ಮ ಹತ್ತಿರ ಯಾವ ದೋಷಗಳು ಬರೋದಿಲ್ಲ. ಈ ಮೈಲಿಗೆ ಮುಂತಾದ ದೋಷಗಳು, ವಿಘ್ನ ಮುಂತಾದ ದೋಷಗಳು ನಮ್ಮನ್ನು ಕಾಡೋದಿಲ್ಲ, ನಮ್ಮ ಹತ್ತಿರ ಬರೋದಿಲ್ಲ ಅನ್ನೋದಕ್ಕಾಗಿ ಸದಾ ನಿರಸ್ತ ಕುಹಕನಾದ ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರೆ. ಯತ್ರ ತ್ರಿಸರ್ಗೋ ಮೃಷ. ನನಗೇನು ವೈಯಕ್ತಿಕವಾಗಿ ಭಗವಂತ ಉಪಕಾರ ಮಾಡಿದ್ದಾನೆ? ದೇವರಲ್ಲಿ ಜ್ಞಾನ ಇದೆ, ಜ್ಞಾನದಲ್ಲಿ ದೋಷ ಇಲ್ಲ. ಆನಂದ ಇದೆ, ಆನಂದದಲ್ಲಿ ದೋಷ ಇಲ್ಲ. ಅವನ ಸ್ಮರಣೆ ಮಾಡಬೇಕು, ಸರಿ ಮಾಡ್ತೇನೆ. ದೇವರಲ್ಲಿ ಅದಿದೆ ಅನ್ನೋದಕ್ಕಾಗಿ ಸ್ಮರಣೆ ಮಾಡ್ತೇನೆ. ನನಗೆ ಅವನಿಗೇನು ಸಂಬಂಧ ಬೇಕಲ್ಲ ಸ್ಮರಣೆ ಮಾಡೋದಕ್ಕಾಗಿ. ಏನು ಮಾಡಿದ್ದಾನೆ ದೇವರು, ನನಗೇನು ಮಾಡಿದ್ದಾನೆ ವೈಯಕ್ತಿಕವಾಗಿ? ಆದರೆ ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾರೆ. ದೇವರು ನಮಗಾಗಿ 3 ತರಹದ ಸೃಷ್ಟಿಯನ್ನು ಮಾಡಿಕೊಟ್ಟಿದ್ದಾನಂತೆ. ಮೊದಲನೇದ್ದು, ನನ್ನನ್ನು ಹುಟ್ಟಿಸಿದ್ದು ದೇವರು. ನಮ್ಮ ತಂದೆ ಅಂತ ನಾವಂತೇವೆ, ನಮ್ಮ ತಾಯಿ ಅಂತ ಅಂತೇವೆ, ಹೌದು. ನಿಮಿತ್ತ, ಅರ್ಜುನನಿಗೆ ಹೇಳ್ತಾನೆ, ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನೀನೇನೋ ಅಷ್ಟೆಲ್ಲ ಅಕ್ಷಮಹಿಣಿ ಸೈನ್ಯವನ್ನು ನಾಶ ಮಾಡ್ತೇನೆ, ಯುದ್ಧ ಮಾಡ್ತೇನೆ ಅಂತ ನೀನು ಕೂತಿದ್ದೀಯಾ? ಅಲ್ಲ, ನೀನಲ್ಲ, ನೀನು ನಿಮಿತ್ತ ಮಾತ್ರ. ನಾನೇ ಆ ಎಲ್ಲ ಕೆಲಸಗಳನ್ನು ಮಾಡ್ತೇನೆ ಅಂತ ಅರ್ಜುನನಂಥ ದೊಡ್ಡ ದೇವತೆಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನು ನಾವು ಯಾವ ಗಿಡದ ತೊಪ್ಪಲು? ನಾನು ತಂದೆ, ನಾನು ತಾಯಿ ಅಂತ ಹೇಳ್ಕೊಳ್ಳೋದರಲ್ಲಿ ಏನಿದೆ? ಹೀಗಾಗಿ ನಿಜವಾಗಿ ತಂದೆ ಪರಮಾತ್ಮ. ಯತ್ರ ತ್ರಿಸರ್ಗ. ನಮಗಾಗಿ ಭಗವಂತ 3 ತರಹದ ಸೃಷ್ಟಿಯನ್ನು ಮಾಡಿದ್ದಾನಂತೆ. ಏನು? ತನ್ನ ಸೃಷ್ಟಿಯನ್ನು ಮಾಡಿದ್ದಾನೆ. ದೇವರ ಸೃಷ್ಟಿ ಅಂದರೆ ದೇವರ ಅವತಾರಗಳು. ಯಾಕೆ ದೇವರ ಅವತಾರ ತಾಳಿದ್ದಾನೆ? ಕೃಷ್ಣ. ಯಾರಿಗೆ ಕೃಷ್ಣ? ಯಾರಿಗಾಗಿ ಕೃಷ್ಣನ ಅವತಾರ? ನಮಗಾಗಿ. ಕೃಷ್ಣನ ಅವತಾರ ಅವನಿಗಾಗಿ ಅಲ್ಲ, ದೇವರು ತನಗಾಗಿ ಇಲ್ಲಿ ಬಂದಿಲ್ಲ. ತನಗಾಗಿ ಇರಬೇಕಾದ್ರೆ ಅಲ್ಲೇ ಇರಬೇಕು. ಇಲ್ಯಾಕೆ ಬರಬೇಕು? ಇಲ್ಲಿ ಮರ್ತ್ಯಲೋಕಕ್ಕೆ ಭಗವಂತ ಬಂದಿದ್ದಾನೆ ಅಂತಂದರೆ ಮರ್ತ್ಯರನ್ನು ಉದ್ಧಾರ ಮಾಡೋದಕ್ಕಾಗಿ ಬಂದದ್ದು. ಇಲ್ಲಿಗೆ ಬರುವ ಅವಶ್ಯಕತೆ ಏನಿದೆ ಅವನಿಗೆ, ಪರಮಾತ್ಮನಿಗೆ? ಲಕ್ಷ್ಮ್ಯಾತ್ಮಕವಾದ ಲೋಕಗಳಿವೆ. ಎಂಥ ಶುದ್ಧ ಸ್ವಚ್ಛ ಲೋಕಗಳು ಅಂತಂದರೆ ಆ ಲೋಕಗಳು ಅದ್ಭುತವಾದ ಲೋಕಗಳು. ಕಸ ಇರೋದಿಲ್ಲ ಬಳಿಲಿಕ್ಕೆ, ಅಂಥ ಪರಿಶುದ್ಧವಾದ ಲೋಕಗಳಂತೆ. ಎಲ್ಲ ಕೆಲಸಗಳು ಸ್ವಯಮಿಂದಿರೈವ ಪತಿಮಾನಕರಿ. ಅಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ದೇವರಿಗೆ ಸನ್ಮಾನ ಮಾಡ್ತಾ ಇರ್ತಾಳಂತೆ. ಅಂಥ ಲೋಕವನ್ನು ಬಿಟ್ಟು, ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳನ್ನು ಬಿಟ್ಟು ಭಗವಂತ ಈ ಭೂಲೋಕಕ್ಕೆ ಬರ್ತಾನೆ. ಯಾರಿಗಾಗಿ? ನಮಗಾಗಿ. ಇಳಿದು ಬರ್ತಾನೆ ಅವನು ಅಂತ ಹೇಳ್ತಾರಲ್ಲ, ದೊಡ್ಡವರು ಇಳಿದು ಬರ್ತಾರೆ ಅಂತ ಅಂತಾರಲ್ಲ, ಸಣ್ಣವರು ಅರ್ಥವಾಗೋದಿಲ್ಲ ಅವರಿಗೆ, ದೊಡ್ಡವರ ಬಗ್ಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಆ ದೊಡ್ಡವರು ಸಣ್ಣವರಿಗಾಗಿ ಅವರನ್ನು ಉದ್ಧಾರ ಮಾಡೋದಕ್ಕಾಗಿ ಇಳಿದು ಬರ್ತಾರೆ. ಸ್ವಯಂ ಸರ್ವೋತ್ತಮ ಪರಮಾತ್ಮ ನಮಗಾಗಿ ಅವತಾರವನ್ನು, ಅನಂತ ಅವತಾರಗಳು ನಮಗಾಗಿ, ಜೀವರಿಗಾಗಿ. ಒಂದು ಪರಮಾತ್ಮನ ಅವತಾರ. ಆಮೇಲೆ ಜೀವನ ಹುಟ್ಟು, ಅದು ದೇವರು ಮಾಡ್ತಾನೆ. ಜಡವಾದ ಪದಾರ್ಥಗಳ ಸೃಷ್ಟಿ ಯಾರು ಮಾಡ್ತಾರೆ? ದೇವರು. ಯಾರಿಗಾಗಿ? ನಮಗಾಗಿ. ಟೀಕಾಕೃತ್ಪಾದರೊಂದು ಕಡೆಗೆ ಹೇಳ್ತಾರೆ, ಸರ್ವಂ ಅಚೇತನಂ. ಅಚೇತನವಾದ ಪದಾರ್ಥಗಳಿವೆ. ಸರ್ವಂ, ಎಲ್ಲವೂ ಯಾರಿಗಾಗಿ? ಚೇತನಾರ್ಥಂ. ಚೇತನರ ಭೋಗಕ್ಕಾಗಿ ಎಲ್ಲ ವಸ್ತುಗಳಿವೆ. ಯಾವುದೇ ಪರಮಾಣು ಇದೆ ಅಂತಾದರೂ
ಜಡವಾದ ಪರಮಾಣು ಅದ ನಮಗಾಗಿ. ಹೀಗೆ ದೇವರ ಸೃಷ್ಟಿಯೂ ತನಗಾಗಿ ಅಲ್ಲ, ನಮ್ಮನ್ನು ಹುಟ್ಟಿಸ್ತಾನೆ ತನಗಾಗಿ ಅಲ್ಲ. ಇನ್ನು ನಾವು ಹೇಳ್ತೇವೆ, ಅಪ್ಪ ಅಮ್ಮ ನಾವು ಹೇಳ್ತೇವೆ, ವೃದ್ಧರಾಗಿದ್ದೇವೆ, ನಮ್ಮ ಸೇವೆ ನೀವು ಮಾಡಬೇಕಲ್ಲ ಅಂತ ಮಕ್ಕಳಿಗೆ ಹೇಳ್ತೇವೆ, ಧರ್ಮ ಅದು. ಆದರೆ ದೇವರು ಹಾಗೆ ಅನ್ನುವ ಪ್ರಸಕ್ತಿಯೇ ಇಲ್ಲ. ನಾನು ನಿಮಗಾಗಿ ನಿಮ್ಮನ್ನು ಹುಟ್ಟಿಸಿದ್ದೇನಲ್ಲ, ನನಗೇನು ಮಾಡಿದ್ದೀರಿ ನೀವು, ದೇವರು ಅನ್ನೋದೇ ಇಲ್ಲ ಅನ್ನೋ ಪ್ರಸಂಗವೇ ಭಗವಂತನಿಗೆ ಇಲ್ಲ. ಹೀಗಾಗಿ ನಮ್ಮ ಸೃಷ್ಟಿಯೂ ನಮಗಾಗಿ, ದೇವರ ಅವತಾರವೂ ನಮಗಾಗಿ, ಅಚೇತನವಾದ ವಸ್ತುಗಳ ಸೃಷ್ಟಿಯೂ ನಮಗಾಗಿ. ಎಷ್ಟೆಲ್ಲ ವಸ್ತುಗಳು ನಮಗಾಗಿ ಇವೆ. ಆಲೋಚನೆ ಮಾಡಬಹುದಾ? ಸುಮ್ಮನೆ ಒಂದು ಸಲ ರಾತ್ರಿ ಮಲಗುವಾಗ ನನಗಾಗಿ ಏನೆಲ್ಲ ವಸ್ತುಗಳಿವೆ. ಸುಮ್ಮನೆ ಈ ಮನೆ ಇದೆಯಲ್ಲ, ಎಷ್ಟು ಪರಮಾಣುಗಳು ಸೇರಿದರೆ ಈ ಮನೆಯಾಗಿದೆ, ಲೆಕ್ಕ ಮಾಡಲಿಕ್ಕಾಗ್ತದ ನಮಗೆ? ಆದರೆ ಆ ಎಲ್ಲ ಪರಮಾಣುಗಳ ಉಪಯೋಗವನ್ನು ನಾನು ಮಾಡ್ತಾ ಇದ್ದೀನಲ್ಲ. ಈ ಮನೆ ಮಾತ್ರ ಅಲ್ಲ, ಹೋಗುವಾಗ ಎಷ್ಟೆಲ್ಲ ಪ್ರಾಣಿಗಳನ್ನು ನೋಡ್ತೇನೆ, ವೃಕ್ಷಗಳನ್ನು ನೋಡ್ತೇನೆ, ನನ್ನ ಕಣ್ಣಿಗೆ ಹಬ್ಬ ಆಗ್ತದಲ್ಲ, ಎಷ್ಟು ಸಂತೋಷ ಆಗ್ತದಲ್ಲ. ಕಣ್ಣುಗಳಿಗಾಗಲಿ ಮನಸ್ಸಿಗಾಗಲಿ ನಮ್ಮ ಇಂದ್ರಿಯಗಳಿಗೆ ಸಂತೋಷವಾಗ್ತದಲ್ಲ. ಹೀಗಾಗಿ ಅಷ್ಟೆಲ್ಲ ಯಾವುದರ ಉಪಯೋಗವನ್ನು ನಾನು ಮಾಡಿಕೊಳ್ತಾ ಇದ್ದೇನೆ, ನೆನಪು ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಗುರುತಿಸ್ಲಿಕ್ಕಾಗೋದಿಲ್ಲ. ನನಗಾಗಿ ಎಷ್ಟು ಇದೆ, ಎಷ್ಟು ಪ್ರಪಂಚ ನನಗಾಗಿ ಇದೆ, ಗುರುತು ಮಾಡಲಿಕ್ಕಾಗೋದಿಲ್ಲ. ಇಂಥ ಅನಂತೋಪಕಾರವನ್ನು ಪರಮಾತ್ಮ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ದೇವರು ಮಾಡಿದ ಉಪಕಾರ. ಅದಕ್ಕಿಂತಲೂ ಧಾರ್ಮಿಕವಾಗಿ ವಿಚಾರ ಮಾಡೋದಾದರೆ ಭಗವಂತ ಭಾಗವತವನ್ನು ಬರೆದ ಯಾರಿಗಾಗಿ? ಮಹಾಭಾರತವನ್ನು ಬರೆದ ಯಾರಿಗಾಗಿ? ಯಾರ್ದು ಮಹಾಭಾರತ? ಈ ಪುಸ್ತಕ ನಂದು ಅಂತ ಅಂತೇನೆ, ಆದರೆ ಭಾಗವತ ಯಾರದ್ದು? ನಂದ ಭಾಗವತ? ಚಂದ್ರನ ಬಗ್ಗೆ ಹೇಳ್ತಾ ಇರ್ತೇನೆ, ನನ್ನ ಮನೆ ಮೇಲೇನೇ ಚಂದ್ರ ಇದೆ ಅಂತ ಹೇಳ್ತೀವಲ್ಲ, ಭಾಗವತ ಹಾಗೆ ನನ್ನದು ಭಾಗವತ, ನನಗೆ ಕೊಟ್ಟಿದ್ದಾನೆ ಭಾಗವತ, ನಮಗೆ ಕೊಟ್ಟಿದ್ದಾನೆ, ಆಯಿತು, ನನಗೂ ಕೊಟ್ಟಿದ್ದಾನೆ ಭಾಗವತ, ನನ್ನ ಆಸ್ತಿ ಅದು ಭಾಗವತ. ಅದು ಮಹಾಭಾರತ ನನ್ನ ಆಸ್ತಿ, ವೇದಗಳು ನನ್ನ ಆಸ್ತಿ, ಕರ್ಮಗಳು ನನ್ನ ಆಸ್ತಿ. ಸಂಧ್ಯಾ ವಂದನೆ, ದೇವರ ಪೂಜೆ, ಕರ್ಮಗಳಿವೆಯಲ್ಲ ನನ್ನ ಆಸ್ತಿ. ಅದು ಬೆಳಗ್ಗೆ ಏಳೋದು ಏನಿದೆಯಲ್ಲ ನನ್ನ ಆಸ್ತಿ, ಅದು ಬೆಳಗ್ಗೆ ಏಳೋದು. ಅನೇಕ ಜನ ಹೇಳ್ತಾರಲ್ಲ ವೈದ್ಯಕೀಯ ಗ್ರಂಥದಲ್ಲಿ, ಸರಿಯಾಗಿ ಮಲಗಿಕೊಂಡು ಸರಿಯಾಗಿ ಎದ್ದರೆ ಯಾವ ವೈದ್ಯನೂ ಬೇಕಾಗಿಲ್ಲ, ಯಾವ ವೈದ್ಯನೂ ಬೇಕಾಗಿಲ್ಲ. ಅಂಥ ಜನರನ್ನು ಇವತ್ತಿಗೂ ನೋಡ್ತೇನೆ. ಹೇಗೆ ಇಷ್ಟು ಫಿಟ್ ಆಗಿದ್ದೀರಿ ಅಂತ ಕೇಳಿದ್ರೆ, ಬೆಳಿಗ್ಗೆ 4ಕ್ಕೆ ಹೇಳ್ತೇನೆ, 8:30 9ಕ್ಕೆ ಮಲ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾರೆ, ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗಾಗಿ ಆ ಎಲ್ಲ ಮಾತುಗಳು, ಇಷ್ಟೆಲ್ಲ ಪ್ರಪಂಚವನ್ನು ಭಗವಂತ ನಮಗಾಗಿ ಸೃಷ್ಟಿ ಮಾಡಿದ್ದಾನೆ. ನನಗೆ ದೇವರಿಗೆ ಇರುವ ಸಂಬಂಧವನ್ನು ನಾನು ಸ್ಮರಣೆ ಮಾಡಲಿಕ್ಕೆ ತೊಡಗಿದರೆ ಅದು ಅಂತ ಹತ್ತೋದಿಲ್ಲ, ಸರ್ವಥಾ ಅಂತ ಹತ್ತೋದಿಲ್ಲ. ನನಗೆ ನನ್ನ ತಾಯಿ ತಂದೆ ಮಾಡಿದ ಉಪಕಾರವನ್ನು ನೆನೆಸಿದರೇನೇ ಮುಗಿಸ್ಲಿಕ್ಕಾಗೋದಿಲ್ಲ. ಇನ್ನು ದೇವರ ಉಪಕಾರವನ್ನು ಹೇಗಂತ ಮುಗಿಸ್ಲಿಕ್ಕಾಗ್ತದೆ? ವೇದವ್ಯಾಸ ದೇವರು ಹೇಳ್ತಾರೆ, ಧ್ಯಾನ ಮಾಡಿರಿ ಅಂತ ಹೇಳಿದರೆ ಯಾರ ಧ್ಯಾನ ಮಾಡಬೇಕು, ನನಗೆ ಅವನಿಗೆ ಏನು ಸಂಬಂಧ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಯತ್ರತ್ರಿ ಸರ್ಗ ಮೃಷ. ದೇವರಿಗೇನೂ ಉಪಯೋಗವಿಲ್ಲ, ಇದರಿಂದ ಏನೇನೂ ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಒಂದೇ ಮಾತಿನಲ್ಲಿ ಹೇಳಿಬಿಡ್ತಾರೆ, ದೇವರ ವಿಷಯದಲ್ಲಿ ಈ 3 ತರಹದ ಸೃಷ್ಟಿ ಸುಳ್ಳು ಅಂತ ಹೇಳಿಬಿಡ್ತಾರೆ. ಸುಳ್ಳು ಅಂದರೆ ಏನರ್ಥ? ಶ್ರೀಮದಾಚಾರ್ಯ ಬರೀತಾರೆ, ಅರ್ಥ ಹೇಳ್ತಾರೆ, ಸುಳ್ಳು ಅಂತ ಅರ್ಥ ಅಲ್ಲ. ಸುಳ್ಳು ಪ್ರಪಂಚವನ್ನು ಸೃಷ್ಟಿ ಮಾಡಿ ನಮಗೆ ಕೊಟ್ಟರೆ ನಾವೇನು ದೇವರನ್ನು ಹೊಗಳಬೇಕಾ, ದೇವರ ಸ್ತೋತ್ರ ಮಾಡಬೇಕಾ? ಇಂಜಿನಿಯರ್ ಬರ್ತಾನೆ, ಮನೆ ಸೃಷ್ಟಿ ಮಾಡಿದ್ದೇನೆ, ಇದು ಸುಳ್ಳು ಮನೆ ಅಂತಾದರೆ ಯಾರಿಗೆ ಬೇಕು ಸುಳ್ಳು ಮನೆ? ಬೇಕಾಗಿಲ್ಲ. ಹಾಗೆ ದೇವರು ಆ ಸಮರ್ಥ ಪರಮಾತ್ಮ. ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚದ ಬಗ್ಗೆ ಅನೇಕರು ಅನೇಕ ಮಾತುಗಳನ್ನು ಹೇಳಿದ್ದಾರೆ, ಇದೆಲ್ಲ ಸುಳ್ಳು, ದೇವರೇ ನಮಗೆ ಹೀಗೆ ಕಾಣುತ್ತಾ ಇದ್ದಾನೆ, ಆದರೆ ಇದು ಜಡವಾದ ವಸ್ತುವಲ್ಲ ಅಂತ ಹೇಳ್ತಾರೆ. ಮಾಯಿಕ ಇದು, ಮಾಯೆಯಿಂದ ನಿರ್ಮಾಣ ಮಾಡಿದ್ದು ಇದು ಅಂತ ಹೇಳ್ತಾರೆ. ಡೊಂಬರಾಟವನ್ನು ನೋಡಿದ್ದೀರಲ್ಲ ನೀವೆಲ್ಲ? ಏನಿದೆ ಅದರಲ್ಲಿ? ಸುಳ್ಳು, ಎಲ್ಲ ಸುಳ್ಳು. ಅಲ್ಲಿ ಯಾವುದು ಅವನಿಗೆ ಕಾಣೋದಿಲ್ಲ. ಅದು ಆ ಮಾಯಾ ಏನು ಮಾಡ್ತಾನಲ್ಲ ಡೊಂಬರಾಟ, ಬಹುಶಃ ಇವತ್ತು ಎಲ್ಲೂ ಇಲ್ಲ, ಎಲ್ಲೂ ಮಾಡ್ತಾ ಇಲ್ಲ. ಅದು ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ, ಅವನು ಸೃಷ್ಟಿ ಮಾಡ್ತಾನೆ. ಏನು ಅಲ್ಲಿ ಅವನಿಗೆ ಕಾಣಿಸೋದಿಲ್ಲ ಅನ್ನೋದಕ್ಕಾಗಿ ಹೇಳೋದಕ್ಕಾಗಿ ಇನ್ನೊಬ್ಬರನ್ನು ಇಟ್ಕೊಂಡಿರ್ತಾನೆ. ಅಲ್ಲಿ ಅವನು ಬಂತು ಅಂತ ಹೇಳಬೇಕು, ಅಂದಮೇಲೆ ಅವನಿಗೆ ವಿಶ್ವಾಸ. ದೇವರು ಸಮರ್ಥ. ಅಸಮರ್ಥನಾದವನು ಮಾಯಾ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಸಮರ್ಥನಾದವನು ಯಾಕೆ ಸೃಷ್ಟಿ ಮಾಡಬೇಕು? ಪರಮಾತ್ಮ. ಹೀಗಾಗಿ ಅದು ಮಾಯಾ ಅಲ್ಲ, ಪರಮಾತ್ಮ ಸಮರ್ಥನಾಗಿದ್ದಾನೆ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಅಂಥ ಪರಮಾತ್ಮನ ಸ್ಮರಣೆಯನ್ನು ಮಾಡಿರಿ ಅಂತ ಹೇಳ್ತಾನೆ. ಮೊಟ್ಟ ಮೊದಲಿಗೆ ಪರಮಾತ್ಮ ಬ್ರಹ್ಮದೇವರಿಗೆ ಈ ಎಲ್ಲ ಸಮಗ್ರ ವೇದಗಳ ಉಪದೇಶವನ್ನು ಮಾಡಿದ್ದಾನೆ. ತೇನೇ ಬ್ರಹ್ಮ ಹೃದ ಯ ಆದಿಕವಯೇ. ಆದಿಕವಿ ಯಾರು? ವಾಲ್ಮೀಕಿ ಅಂತ ಅಂದ್ಬಿಡ್ತೇವೆ, ಆದರೆ ಭಾಗವತ ಆದಿಕವಿ ಯಾರಂತ ಹೇಳ್ತಾರೆ? ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಆದಿಕವಿಗಳು. ಯಾಕೆ ಅಂದರೆ ಮೊಟ್ಟ ಮೊದಲಿಗೆ ಜ್ಞಾನಿಯಾದದ್ದು ಅವರೇ, ಮೊಟ್ಟ ಮೊದಲಿಗೆ ಉಪದೇಶ ಪಡೆದದ್ದು ಅವರೇ ದೇವರಿಂದ. ಜ್ಞಾನಿ, ಕವಿ ಅಂದ್ರೇನು? ಜ್ಞಾನಿ ಅಂತ ಅರ್ಥ. ಮೊಟ್ಟ ಮೊದಲು ಜ್ಞಾನ ಪಡೆದದ್ದು ಯಾರು? ಬ್ರಹ್ಮದೇವರು. ಹೀಗಾಗಿ ಬ್ರಹ್ಮದೇವರು ಆದಿಕವಿ.
ಭಾಗವತ ಹೇಳ್ತದೆ. ಅಂಥ ಬ್ರಹ್ಮದೇವರಿಗೆ ಸ್ನೇಹದಿಂದ ಭಾಗವತವನ್ನು ತತ್ವವನ್ನು ಉಪದೇಶ ಮಾಡಿದ ಅಂತ ಹೇಳ್ತಾರೆ. ಅನೇಕ ತತ್ವಗಳನ್ನು ವೇದಗಳ ಉಪದೇಶವನ್ನು ದೇವರು ಮಾಡ್ತಾರಂತೆ. ಹೇಗೆ ಉಪದೇಶವನ್ನು ಹೇಗೆ ಮಾಡಬೇಕು, ಉಪದೇಶವನ್ನು ಹೇಗೆ ಕೇಳಬೇಕು ಅಂತ ಅಂದರೆ ಹೃದಯದಿಂದ ಕೇಳಬೇಕು ಅಂತ ಅಂತಾರೆ. ಭಾಗವತದ ಭಾಷೆ ಬಹಳ ವಿಚಿತ್ರವಾದ ಭಾಷೆ. ಯಾವ ಕವಿಯೂ ಸಹ ಈ ತರಹದ ಭಾಷೆಯನ್ನು ಉಪಯೋಗಿಸಿಲ್ಲ, ಯಾವುದೇ ಕವಿ ಉಪಯೋಗಿಸಿಲ್ಲ. ಭಗವಂತ ಬ್ರಹ್ಮದೇವರಿಗೆ ಹೃದಯದಿಂದ ಹೇಳಿದ ಅಂತ ಹೇಳ್ತಾರೆ. ಏನು ಹೃದಯದಿಂದ ಹೇಳೋದು ಅಂದರೆ ಬಾಯಿಂದ ಹೇಳೋದು ಎಲ್ಲರೂ, ಹೃದಯದಿಂದ ಹೇಳೋದೇನು ಅಂತ ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಹೃದಯದಿಂದ ಹೇಳೋದು ಅಂದರೆ ಪ್ರೀತಿಯಿಂದ ಹೇಳೋದು ಅಂತ ಅರ್ಥ. ಅದು ಭಾಗವತದ ಭಾಷೆ, ಅದು ಹೃದಯದಿಂದ ಹೇಳೋದು ಅಂತ. ಬರೀ ಬಾಯಿಗೆ ಅಲ್ಲ, ಬಾಯಿ ಮಾತು ಅಂತ ನಾವಂತೀವಲ್ಲ ಹಾಗೆ ಅಲ್ಲ, ಬಾಯಿಯ ಉಪದೇಶ ಅಲ್ಲ, ಬಾಯಿಂದ ಮಾಡಿದ ಉಪದೇಶ ಅಲ್ಲ, ಅದು ಹೃದಯದಿಂದ ಮಾಡಿದ ಉಪದೇಶ, ಹೃದಯದಿಂದ ಬಂದ ಉಪದೇಶ, ಎದೆಯಿಂದ ಬಂದ ಮಾತು ಇದು. ಎದೆಯ ಮಿಡಿತ ಅಂತಂತಾರಲ್ಲ, ಏನೇನೋ ಅದು ಭಾಗವತದ ಭಾಷೆ. ಅದು ಹೃದಯದಿಂದ ಪ್ರಸಾದಪೂರ್ವಕವಾಗಿ ಅನುಗ್ರಹ ರೂಪವಾಗಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾರೆ ಪರಮಾತ್ಮ. ಹೀಗಾಗಿ ಅಂಥ ಪರಮಾತ್ಮನ ಧ್ಯಾನವನ್ನು ನಾವು ಮಾಡಬೇಕು ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆ ಮಾಡೋದರಿಂದ ಸಕಲ ವಿಘ್ನಗಳು ದೂರವಾಗ್ತದೆ, ಮೈಲಿಗೆ ದೂರವಾಗ್ತದೆ, ಶುದ್ಧರಾಗ್ತೇವೆ. ಶುದ್ಧರಾಗಿ ಭಾಗವತವನ್ನು ಹೇಳಬೇಕು, ಕೇಳಬೇಕು ಅಂತ ಅಂದಿದ್ದಾರೆ. ನಿಜವಾಗಿ ಬೇರೆ ರೀತಿಯಿಂದ ಶುದ್ಧಿಯನ್ನು ಪಡೀಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಒಂದು ಸ್ಮೃತಿಯಲ್ಲಿ ಹೇಳ್ತಾರೆ, ಶುದ್ಧಿ ಮಾಡೋದಕ್ಕಾಗಿ ಏನು ಬೇಕು, ಮಡಿಯಾಗೋದಕ್ಕಾಗಿ ಏನು ಬೇಕು, ನೀರು ಮತ್ತು ಮಣ್ಣು. ಇವತ್ತು ಮಣ್ಣು ಹೋಗಿಬಿಟ್ಟಿದೆ, ಮಣ್ಣಿನ ಶುದ್ಧಿ ಇವತ್ತು ಎಲ್ಲಿಯೂ ಇಲ್ಲ. ಸೋಪು ಎಲ್ಲ ಕಡೆಗೆ ಬಂದದ್ದು, ಶುದ್ಧಿಗೆ ಇದ್ದದ್ದು ಉಳಿದದ್ದು ಸೋಪು ಅಷ್ಟೇ. ಆದರೆ ನೀರು ಉಳಿದಿದೆ, ಅದು ಹೋಗ್ತಾ ಇದೆ. ಈಗ ಶುದ್ಧಿಗೆ ನೀರು ಹೋಗ್ತಾ ಇದೆ, ಆದರೆ ಶುದ್ಧಿಗೆ ಬೇಕಾದದ್ದು ನೀರು ಮತ್ತು ಮಣ್ಣು. ಮೃತ್ ಜಲಾಭ್ಯಾಂ ಸ್ಮೃತಂ ಬಾಹ್ಯಂ ಅಂತ ಹೇಳ್ತಾರೆ. ಆದರೆ ಒಂದು ಸ್ಮೃತಿಯಲ್ಲಿ ಹೇಳ್ತಾರೆ, ಇಡೀ ಭೂಮಿಯಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಕೈಗೆ ಹಚ್ಚಿಕೊಂಡ್ರು ಕೈ ಶುದ್ಧವಾಗೋದಿಲ್ಲ ಅಂತ ಹೇಳ್ತಾರೆ. ಅದರ ತಾತ್ಪರ್ಯ ನಮ್ಮ ಕೈಗಳು, ನಮ್ಮ ದೇಹ ಅಷ್ಟು ಅಶುದ್ಧ. ಇಡೀ ನೀರನ್ನು ಅದು ತಂದ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ಕಾಲ್ಪನಿಕವಾಗಿ ಇಡೀ ನೀರನ್ನು ನಾವು ತಲೆ ಮೇಲೆ ಹಾಕ್ಕೊಂಡ್ರೂ ಕೂಡ ನಾವು ಶುದ್ಧರಾಗೋದಿಲ್ಲ, ಅಷ್ಟು ಮೈಲಿಗೆ ನಾವಿದ್ದೇವೆ ಅಂತ ಒಂದು ಸ್ಮೃತಿಯಲ್ಲಿ ಹೇಳ್ತಾರೆ. ಇನ್ನೇನು ನಾವು ಮಡಿ ಮಡಿ ಅಂತ ಹಾರಾಡ್ತೇವೆ. ಆದರೂ ಮಡಿ ಮಾಡಬೇಕು, ಬೇಡ ಅಂತ ಅಲ್ಲ. ಹಾಗಾದರೆ ಈಗ ಹೇಳಿದ್ದಾರೆ ಮಡಿ ಇಲ್ಲ ಮೈಲಿಗಿಲ್ಲ ಅಂತ ಬಿಡೋದಲ್ಲ. ಶಾಸ್ತ್ರ ಹೇಳಿದೆ ಎಷ್ಟು ಮೃತ್ತಿಕಾ ಶೌಚ, ಎಷ್ಟು ನೀರಿನಿಂದ ಶುದ್ಧಿ ಎಷ್ಟು ಸಲ ಮಾಡಿಕೊಳ್ಳಬೇಕು, ಕೈ ಎಷ್ಟು ಬಾರಿ ತೆಗೆದುಕೊಳ್ಳಬೇಕು, ಮಣ್ಣಿನಿಂದ ಎಷ್ಟು ಬಾರಿ ಕೈ ತೊಳೆದುಕೊಳ್ಳಬೇಕು, ಅದೆಲ್ಲ ಸಂಖ್ಯೆ ಹೇಳಿದ್ದಾರೆ. ಅದಕ್ಕನುಗುಣವಾಗಿ ಮಾಡಲೇಬೇಕು, ಇಲ್ಲ ಅಂತ ಅಲ್ಲ. ಆದರೆ ಭಾಗವತ ಶ್ರವಣ ಮಾಡೋದರಿಂದ ಆ ಶುದ್ಧಿ ಬಂದುಬಿಡುತ್ತದೆ. ಆದ್ದರಿಂದ ಹಾಗೆ ಶುದ್ಧರಾಗಿ ಭಾಗವತವನ್ನು ಹೇಳಿ ಕೇಳಿ. ಏನಿದೆ ಭಾಗವತದಲ್ಲಿ ಹೇಳೋದಕ್ಕಾಗಿ ಕೇಳೋದಕ್ಕಾಗಿ? ಎರಡನೇ ಪ್ರಶ್ನೆ, ಏನಿದೆ ಭಾಗವತದಲ್ಲಿ? ಹೀಗಾಗಿ ಭಾಗವತ ಹೇಳಬೇಕು ಅಂತಂದರೆ ಬಹಳ ದೊಡ್ಡ ಸಮಸ್ಯೆ ಎದುರಾಗ್ತದೆ, ಬಹಳ ದೊಡ್ಡ ಸಮಸ್ಯೆ ಎದುರಾಗ್ತದೆ. ಏನು ಹೇಳಬೇಕು ಭಾಗವತ ಹೇಳಬೇಕು ಅಂತಂದರೆ? ನಮ್ಮ ಗುರುಗಳು ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ಭಾಗವತ ಮೇಲೆ ಹೇಳಿದ್ದೀಯೋ ಭಾಗವತದ ಒಳಗೆ ಹೇಳಿದ್ದೀಯೋ ಅಂತ. ಮೇಲೆ ಹೇಳೋದು ಸುಲಭ, ಆದರೆ ಒಳಗೆ ಹೇಳೋದೇನಿದೆಯಲ್ಲ ಅದು ಕಷ್ಟ. 4 ಜನ ಪ್ರಶಂಸೆ ಮಾಡಲಿ ಬಿಡಲಿ, ಒಳಗಿನದ್ದು ಹೇಳಿ ಅಂತ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ಅನೇಕ ಬಾರಿ ಆ ತರಹದ ಮಾತುಗಳನ್ನು, ಪ್ರವಚನಗಳನ್ನು ಕೇಳಿ ನಮಗೆ ಆ ತರಹದ ಉಪದೇಶ ಮಾಡ್ತಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಭಾಗವತ ಹೇಳಿದರೆ ಭಾಗವತದ ಕಥೆ ಒಂದೂ ಬಂದಿರೋದಿಲ್ಲ ಇಡೀ ಭಾಗವತದಲ್ಲಿ, ಬೇರೆ ಕಥೆಗಳೇ ಅದರಲ್ಲಿ ಬಂದಿರ್ತವೆ. ಆದರೆ ಒಂದು ದಿವಸ ಮಹಾಸ್ವಾಮಿಗಳು ಕುಳಿಸ್ಕೊಂಡು ಹೇಳಿದರು, ಭಾಗವತ 7 ದಿವಸದಲ್ಲಿ ಹೇಳಿಕ್ಕಾಗ್ತದ, 15 ದಿವಸದಲ್ಲಿ ಹೇಳಿಕ್ಕಾಗ್ತದ, ಹೋಗಲಿ ತಿಂಗಳು ತೆಗೆದುಕೊಳ್ಳಿ, ಹೋಗಿ ವರ್ಷ ತೆಗೆದುಕೊಳ್ಳಿ, ಎಷ್ಟು ವಿಷಯಗಳು ಭಾಗವತದಲ್ಲಿ ಇವೆ, ಮತ್ತ್ಯಾಕೆ ಬೇರೆ ವಿಷಯಗಳನ್ನಲ್ಲಿ ತರ್ತೀರಿ ಅಂತ ಹೇಳಿದರು. ಬೇರೆ ವಿಷಯಗಳು ತರಲಿಕ್ಕೆ ಏನು ಅವಕಾಶ ಇದೆ ನಿಮಗೆ? ಏನು ಪ್ರಸಂಗ ಇದೆ? ಏನೂ ಪ್ರಸಂಗ ಇಲ್ಲ, ನಿಮ್ಮ ಅಜ್ಞಾನ ಅಷ್ಟೇ. ಭಾಗವತದ ಒಳಗೆ ಹೋಗ್ತಾ ಇಲ್ಲ ನೀವು, ಹೀಗಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಧ್ಯ ಮಧ್ಯದಲ್ಲಿ ಭಾಗವತ ಭಾಗವತ ಅಂತಂತ ಬೇರೆ ಬೇರೆ ಕಥೆಗಳನ್ನೇ, ಬೇರೆ ಬೇರೆ ವಿಷಯಗಳನ್ನೇ ತರ್ತಾ ಇದ್ದೀರಿ, ಬೇಡ ಅಂತ ಹೇಳಿ ಅದರ ಬಗ್ಗೆ ಎಷ್ಟು ಶ್ರದ್ಧೆಯನ್ನು ಹುಟ್ಟಿಸ್ತಾರೆ ಅಂತ ಅಂದರೆ, ಈಗಲೂ ಪ್ರತಿನಿತ್ಯ ಸುಧಾ ಪಾಠ ಆದ ಮೇಲೆ ಒಂದು 5 ಶ್ಲೋಕ ಆದರೂ ಭಾಗವತ ಆಗಲೇಬೇಕು, ವಿದ್ಯಾರ್ಥಿಗಳಿಗೆ ಪಾಠ ಆಗಲೇಬೇಕು, ಪಕ್ವ ಆಗ್ತದೆ ಮನಸ್ಸು. ಸುಧಾದಿ ಗ್ರಂಥಗಳು ಅಧ್ಯಯನ ಮಾಡಲೇಬೇಕು. ಭಗವಂತನ ಸರ್ವೋತ್ತಮತ್ವ ಹೇಗೆ ಸಮರ್ಥನೆ ಮಾಡೋದು ಅಂತ ಅನ್ನೋದನ್ನು ಅದರಲ್ಲಿ ಟೀಕಾಕೃತ್ಪಾದರು ಮತ್ತು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು, ಸೂತ್ರಗಳಲ್ಲಿ ವೇದವ್ಯಾಸ ದೇವರು ಪರಮಾದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ, ವಿಚಾರ ಇಲ್ಲ. ಆದರೆ ನನ್ನ ಸಣ್ಣತನ ಗೊತ್ತಾಗಬೇಕಾದರೆ ಭಾಗವತಕ್ಕೆ ಬರಲೇಬೇಕು ಅಂತ ಹೇಳ್ತಾರೆ. ಯಾದವಾರ್ಯರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಸ್ವಲ್ಪ ಮಹಾರಾಷ್ಟ್ರದ ಸಂಪರ್ಕ ಇದ್ದವರು. ಹೀಗಾಗಿ ಯಾರೇ ಯಾದವಾರ್ಯರ ಹತ್ರ ಹೋಗಲಿ
ಏನೇ ಪ್ರಶ್ನೆ ಮಾಡಲಿ ಅಥವಾ ಏನೇ ಅವರ ಹತ್ರ ತಮ್ಮ ಜ್ಞಾನವನ್ನು ತೋರಿಸ್ಕೊಳ್ಳಿ, ಕೊನೆಗೆ ಹೇಳಬೇಕಂತೆ ಭಾಗವತ್ಪಹ, ಭಾಗವತ ನೋಡು, ಭಾಗವತ ಓದು ಅಂತ ಹೇಳಬೇಕಂತೆ ಅವರು. ಯಾವಾಗಲೂ ಯಾರೇ ಬರಲಿ, ಭಾಗವತ ಓದಿದ್ದೀಯಾ, ಭಾಗವತ ನೋಡಿದ್ದೀಯಾ, ನೋಡು ಅಂತ ಹೇಳಬೇಕಂತೆ. ಹೀಗಾಗಿ ಅವರ ಸ್ಮರಣೆ ಮಾಡಿಕೊಳ್ಳೇಬೇಕು. ಶ್ರೀನಿವಾಸ ತೀರ್ಥರು ಅವರ ಅಸ್ಥಿಗಳನ್ನು ಒಯ್ತಾ ಇದ್ರಂತೆ. ಗಂಗೆಯಲ್ಲಿ ವಿಸರ್ಜನೆ ಮಾಡೋದಕ್ಕಾಗಿ ಅಸ್ಥಿಗಳನ್ನು ಒಯ್ತಾ ಇದ್ದಾರೆ. ಹೋದಲ್ಲೆಲ್ಲ ಭಾಗವತ ಕೇಳಿಸ್ತಾ ಇದೆ ಅಂತ ಸಂದೇಹ ಬಂತು. ಯಾರು ಬರ್ತಾ ಇದ್ದಾರೆ ನನ್ನ ಜೊತೆಗೆ, ಭಾಗವತ ಅಂತ ಬರ್ತಾ ಇದ್ದಾರಲ್ಲ, ಯಾರಿದ್ದಾರೆ? ಆಚೆ ಈಚೆ ನೋಡ್ತಾರೆ, ಯಾರೂ ಇಲ್ಲ. ಲಕ್ಷ ಕೊಟ್ಟು ನೋಡ್ತಾರಂತೆ, ಅಸ್ಥಿಗಳಿಂದ ಭಾಗವತ ಕೇಳಿ ಬರ್ತಾ ಇದೆ. ಇದು ಯಾದವಾರ್ಯರು. ಭಾಗವತ ಅಂದರೆ ಯಾದವಾರ್ಯರು, ಯಾದವಾರ್ಯರು ಅಂದರೆ ಭಾಗವತ. ಅಷ್ಟು ಯಾದವಾರ್ಯರು ಅನೇಕ ಮಹಾನುಭಾವರು, ಯಾದವಾರ್ಯರಿರಲಿ, ಸುಧೀಂದ್ರರಿರಲಿ ಅಥವಾ ವಿಜಯಧ್ವಜ ತೀರ್ಥರು ಇಡೀ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೊಳೆಹೊನ್ನೂರು ಚಾತುರ್ಮಾಸ್ಯಕ್ಕೆ ಕೂತಾಗ ಸತ್ಯಧರ್ಮರ ವ್ಯಾಖ್ಯಾನವನ್ನು ಅರ್ಥವೇ ಆಗೋದಿಲ್ಲ, ಸರ್ವಥಾ ಅರ್ಥವಾಗೋದಿಲ್ಲ. ಆದರೆ ತುಂಬ ಸರಳವಾಗಿ ಆ ಸತ್ಯಧರ್ಮತೀರ್ಥರ ವ್ಯಾಖ್ಯಾನವನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಆ ಎಲ್ಲ ಮಹಾನುಭಾವರನ್ನು ಸ್ಮರಣೆ ಮಾಡದೆ ನಾವು ಭಾಗವತ ಹೇಳ್ತೀವಿ ಅಂತಂದರೆ ಏನೂ ಅರ್ಥ ಇಲ್ಲ. ಇರಲಿ, ಹಾಗೆ ಏನಿದೆ ಭಾಗವತದಲ್ಲಿ ಅದು ಮುಖ್ಯ. ಏನು ಹೇಳಬೇಕು ಭಾಗವತದಲ್ಲಿ? ಸಮಸ್ಯೆ ಆಗ್ತಾ ಇರ್ತದೆ. ವೇದವ್ಯಾಸ ದೇವರೇ ಹೇಳಿದ್ದಾರೆ ಭಾಗವತದಲ್ಲಿ ಏನಿದೆ ಅಂದರೆ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಏನಿದೆ ಭಾಗವತದಲ್ಲಿ ಅಂತ ಅಂದರೆ ಧರ್ಮ ಅಂತ ಹೇಳ್ತಾರೆ. ಭಾಗವತದಲ್ಲಿ ಧರ್ಮ ಇದೆ. ಹಾಗಾದರೆ ಧರ್ಮ ಹೇಳಬೇಕು ನಾವು. ಏನು ಧರ್ಮ ಅಂದರೆ ಏನು? ಸಂಧ್ಯಾ ವಂದನೆ ಅವು ಧರ್ಮ ಇಲ್ಲ ಅಂತ ಅಲ್ಲ, ಆದರೆ ಧರ್ಮ ಅಂದರೆ ಭಗವಂತ ಅಂತ ಅರ್ಥ. ಧಾರಕತ್ವ ಧರ್ಮೋ ಭಗವಾನ್. ಶ್ರೀಮದಾಚಾರ್ಯ ಅರ್ಥ ಬರೀತಾರೆ. ಎಂಥದ್ದು? ಪ್ರೋಜ್ಜಿತ ಕೈತವಃ, ಯಾವುದೇ ತರಹದ ದೋಷ ಇಲ್ಲದ ಆ ಧರ್ಮನಾಮಕನಾದ ಪರಮಾತ್ಮ ಭಾಗವತದಲ್ಲಿ ಇದ್ದಾನಪ್ಪ. ಆ ಧರ್ಮವೇ ಭಾಗವತ, ಆ ಪರಮಾತ್ಮನೇ ಭಾಗವತ. ಭಾಗವತವನ್ನು ಅಧ್ಯಯನ ಮಾಡೋದರಿಂದ, ಹೇಳೋದರಿಂದ, ಕೇಳೋದರಿಂದ ನಮ್ಮನ್ನು ಧಾರಣೆ ಮಾಡ್ತಾನೆ ಭಗವಂತ, ನಮ್ಮನ್ನು ಪೋಷಣೆ ಮಾಡ್ತಾನೆ ಭಗವಂತ. ನಮ್ಮನ್ನು ಧರ್ಮ ಅಂದರೆ ಉದ್ಧಾರ ಮಾಡುವವನು ಅಂತ ಅರ್ಥ. ಧರ್ಮ ಅಂತ ಅನ್ನೋ ಶಬ್ದಕ್ಕೆ ಯಾದವಾರ್ಯರು ಅಲ್ಲಿ ಅರ್ಥವನ್ನು ಬರೀತಾರೆ. ಧ್ರಿಯತೆ ಅಧಃಪತನ್ ಪುರುಷಃ ಇತಿ ಧರ್ಮ. ಅಧಃಪತನ ಯಾರಿಗಾಗ್ತಾ ಇದೆಯಲ್ಲ, ಯಾರು ಕೆಳಗೆ ಬೀಳುತ್ತಾ ಇದ್ದಾರೆ, ನರಕದಲ್ಲಿ ತಮಸ್ಸಿನಲ್ಲಿ ಬೀಳುತ್ತಾ ಇದ್ದಾರೆ ಪಾಪಗಳನ್ನು ಮಾಡಿ, ಅಂಥ ಪುರುಷರನ್ನು ಮೇಲೆ ಎತ್ತಿ ಹಿಡಿಯುವವನು, ಮೇಲಕ್ಕೆ ಕರೆದೊಯ್ಯುವವನು ಅಂತ ಅರ್ಥವನ್ನು ಹೇಳ್ತಾರೆ. ಹೇಗೆ ಭೂಮಿ ಆ ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ, ಆ ದೇವರಿಗೆ ಮೇಲಕ್ಕೆ ಎಳೆಯುವ ಶಕ್ತಿ ಇದೆ, ಧರ್ಮಕ್ಕೆ ಮೇಲಕ್ಕೆ ಕರೆದೊಯ್ಯುವ ಶಕ್ತಿ ಇದೆ. ವಿಚಿತ್ರವಾದ ಶಕ್ತಿ ಧರ್ಮಕ್ಕೆ ಇದ್ದದ್ದು. ನಾವು ಕೆಳಗೆ ಬೀಳ್ತಾ ಇರ್ತೇವೆ. ಧರ್ಮ ಮಾಡಿದರೆ, ನಾವು ಮಾಡಿದ ಧರ್ಮ ನಮ್ಮ ಕೈ ಹಿಡಿದು ನಮ್ಮನ್ನು ಮೇಲಕ್ಕೆ ಎತ್ತುತ್ತದೆ. ಅದು ಧರ್ಮ. ಹೀಗಾಗಿ ಧರ್ಮ ಮಾಡುವಾಗ ಆ ಭಾವನೆ ನಮಗಿರಬೇಕು. ಸಂಧ್ಯಾ ವಂದನೆ ಮಾಡ್ತೇವೆ, ಭಾಗವತವನ್ನು ಹೇಳ್ತೇವೆ, ಭಾಗವತವನ್ನು ಕೇಳ್ತೇವೆ. ಇದೊಂದು ಧರ್ಮ, ಇದು ಭಾಗವತ ಧರ್ಮ ಇದು. ಹೀಗಾಗಿ ನಮ್ಮನ್ನು ಕೈ ಹಿಡಿದು ಎತ್ತದೆ. ನಾವು ಏನೇ ಪಾಪ ಮಾಡಿದರೂ ಆ ಪಾಪಗಳಿಂದ ಉದ್ಧಾರ ಮಾಡ್ತದೆ ಧರ್ಮ. ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅಂಥ ಭಗವಂತ ಈ ಭಾಗವತದಲ್ಲಿ ಇದ್ದಾನೆ ಅಂತ ಪರಮಾದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ತಾಪತ್ರಯೋನ್ಮೂಲನಂ, ತ್ರಿವಿಧ ತಾಪಗಳ ಪರಿಹಾರ ಆಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಇದು ಯಾರು ಹೇಳಿದ್ದಾರೆ? ಶುಕಮುಖಾದ ಮೃತದ್ರವ ಸಂಯುತಂ. ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿದ್ದು ಇದು. ಇಂಥ ಭಾಗವತವನ್ನು ಪಿಬತ ಅಂತ ಹೇಳ್ತಾರೆ, ಪಾನ ಮಾಡಿ ಕುಡೀರಿ ಅಂತ ಹೇಳ್ತಾರೆ. ಭಾರೀ ನೀರಡಿಕೆಯಾಗಿದೆ. ಈಗ ಆ ಪರಿಸ್ಥಿತಿಯೇ ಇಲ್ಲಲ್ಲ, ಬಹಳ ವಿಚಿತ್ರ ಅಂತ ಅನ್ನಿಸ್ತದೆ. ಬಹಳ ನೀರಡಿಕೆಯಾಯಿತು ಅಂತನೋ ಪರಿಸ್ಥಿತಿ ಇಲ್ಲವೇ ಇಲ್ಲ. ಯಾಕೆಂದರೆ ಹಸಿವೆಯೂ ಇಲ್ಲ, ನೀರಡಿಕೆಯೂ ಇಲ್ಲ ಇವತ್ತು. ಯಾಕೆಂದರೆ ಎರಡೂ ಪಕ್ಕದಲ್ಲೇ ಇರ್ತವೆ. ಕುಡಿಯೋದಕ್ಕಾಗಿ ನೀರು, ತಿನ್ನೋದಕ್ಕಾಗಿ ಆಹಾರ. ನೀರು ಆಹಾರ, ನೀರಾಹಾರ ಎರಡೂ ನಮ್ಮ ಚೀಲದಲ್ಲೇನೆ ಇದ್ದು ಬಿಟ್ಟಿರ್ತದೆ ಅದು. ಆದರೆ ಬಾಯಾರಿಕೆಯ ತಾಪ ಏನು ಅದನ್ನು ಅನುಭವಿಸ್ತಾ ಇಲ್ಲ, ಅನುಭವಿಸಿ ಗೊತ್ತಿಲ್ಲ. ಹಸುವೆಯಿಂದ ಆಗುವ ಬಾಧೆ ಏನು, ಕ್ಷುದ್ಧ ಬಾಧೆ, ನೀರಡಿಕೆಯ ಬಾಧೆ ಏನು ಗೊತ್ತಿಲ್ಲ. ಭಾರೀ ನೀರಡಿಕೆಯಾದಾಗ ಒಂದು ಲೋಟ ನೀರು ಕೊಟ್ಟರೆ ಹೇಗೆ ಕುಡಿತೇವೆ? ಉಳಿಸೋದೇ ಇಲ್ಲ. ಆ ತಂಬಿಗೆ ಥಾಲಿ ಇಟ್ಟಿರ್ತಾರೆ ಕೆಲವು ಕಡೆಗೆ, ವಾಟೆಯಲ್ಲಿ ಹಾಕ್ಕೊಂಡು ಕುಡೀರಿ ಅಂತ. ಅಷ್ಟು ಪೇಷನ್ಸ್ ಇರೋದಿಲ್ಲ, ತಂಬಿಗೆಯನ್ನೇ ಎತ್ತಿ ಬಿಡ್ತೇವೆ ಕುಡಿಯೋದಕ್ಕಾಗಿ. ಹೇಗಿರ್ತದಲ್ಲ ಆ ತರಹದ ತೃಷೆ ಇರಬೇಕು, ಭಾಗವತದ ತೃಷೆ ಇರಬೇಕು. ಭಾಗವತವನ್ನು ಆ ರೀತಿಯಾಗಿ ಪಾನ ಮಾಡಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಪಿಬತ ಭಾಗವತ. 8 ದಿವಸ ಕುಡಿಬೇಕು, ಲಿಂಗದೇಹ ಭಂಗವಾಗುವ ತನಕ ಭಾಗವತವನ್ನು ಕುಡಿಬೇಕಂತೆ. ಭಾಗವತದಲ್ಲ ಮಾತಿಲ್ಲ. ಶ್ರೀನಿವಾಸ ತೀರ್ಥರು ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಪಿಬತ ಭಾಗವತಂ ರಸಂ ಆಲಯಂ ಅಂತ ಬರೀತಾರೆ. ಏನು ಆಲಯ? ಆಲಯ ಅಂದರೆ ಮನೆ, ಗುಡಿ ಅಲ್ಲ.
ಲಯವಾಗುವ ತನಕ. ಏನು ಲಯವಾಗುವ ತನಕ? ಲಿಂಗ ಶರೀರ ಲಯವಾಗುವ ತನಕ ಭಾಗವತದ ಸಂಬಂಧ ನಮಗೆ ಇರಬೇಕು ಅಂತ ಹೇಳ್ತಾರೆ. ಇಂಥ ಗ್ರಂಥವನ್ನು ವೇದವ್ಯಾಸ ದೇವರು ನಮಗೆ ಕೊಟ್ಟಿದ್ದಾರೆ ನೋಡಿ. ಶ್ವಾಸೋಚ್ಛ್ವಾಸ ಇರ್ತದೆ, ಹೋಗ್ತದೆ, ಏನೇನೋ ಆಗ್ತದೆ. ಆದರೆ ಭಾಗವತ ಈ ದೇಹ ಬಿಟ್ಟಾಗಲೂ ಭಾಗವತ ಇರಬೇಕು, ಯಾವಾಗಲೂ ಭಾಗವತದ ಸಂಬಂಧ ಇರಬೇಕು. ಯಾದವಾರರನ್ನು ಗಮನಿಸಿದರೆ ಆ ದೇಹ ಬಿಟ್ಟ ಮೇಲೂ ಅಸ್ಥಿಗಳಲ್ಲಿಯೂ ಆ ಭಾಗವತ ಇತ್ತು ಅಂತ ಕೇಳ್ತೀವಲ್ಲ. ಆ ಭಾಗವತವನ್ನು ಹೇಗೆ ಕುಡಿತಾ ಇದ್ರು, ಹೇಗೆ ಪಾನ ಮಾಡಿದರು, ಹೇಗೆ ಭಾಗವತದ ಜೊತೆಗೆ ಸಂಬಂಧ ನಂಟು ಅಂತಂತೀವಲ್ಲ. ಭಾಗವತದ ನಂಟು ಯಾದವಾರ್ಯರಿಗೆ ಹೇಗಿತ್ತು? ದೇಹವನ್ನು ಬಿಟ್ಟಾಗಲೂ ಕೇವಲ ಅಸ್ಥಿ ಇದ್ದಾಗಲೂ ಭಾಗವತ ಇತ್ತು. ನಾವು ಪಂಚಾಂಗದಲ್ಲಿ ಕೇಳ್ತೀವಲ್ಲ, ಅಸ್ಥಿಗತ ಪ್ರಾಣಾಹ ಅಂತ, ಅಸ್ಥಿಗತ ಭಾಗವತಾಹ ಅಂತ ಅವ್ರಿಗೆ ಹೇಳಬೇಕು ಆ ಮಹಾನುಭಾವರಿಗೆ. ಹಾಗೆ ಭಾಗವತವನ್ನು ಕುಡಿರಿ ಅಂತ ಹೇಳ್ತಾರೆ. ರಸಿಕಾಹ ಭುವಿ ಭಾವುಕಾಹ ನೈಮಿಷ ಅಂತ ಕ್ಷೇತ್ರ ಶೌನಕಾದಿ ಋಷಿಗಳಿದ್ದಾರೆ. ಅವರು 8 ದಿವಸ ಜ್ಞಾನಸತ್ರ ಮಾಡಿದರು. 1000 ವರ್ಷದ ಜ್ಞಾನಸತ್ರ ಅಂತೆ. ಹಗಲು ರಾತ್ರಿ 24 ಗಂಟೆ ಜ್ಞಾನಸತ್ರ. ಅದಕ್ಕೆ ವಿರಾಮ ಇಲ್ಲ. ವಿರಾಮ ಇದೆ ಯಾವುದಕ್ಕೆ? ಸಂಧ್ಯಾವಂದನೆಗೆ, ಅಗ್ನಿಹೋತ್ರಕ್ಕೆ. ನಿತ್ಯ ಕರ್ಮಗಳನ್ನು ಮಾಡೋದಕ್ಕಾಗಿ ಮಾತ್ರ ವಿರಾಮ. ಮಲ್ಕೊಳ್ಳಿಕ್ಕೆ, ಕುಡಿಲಿಕ್ಕೆ, ತಿನ್ನಲಿಕ್ಕೆ ವಿರಾಮ ಇಲ್ಲವೇ ಇಲ್ಲಂತೆ. ಆ ತರಹದ ಜ್ಞಾನ ಸತ್ರವನ್ನು ಆ ಮಹಾನುಭಾವರು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು. ಎಲ್ಲಿ ಮಾಡಬೇಕು? ದೊಡ್ಡ ಸಮಸ್ಯೆ. ದೇವರ ಹತ್ರ ಹೋಗ್ತಾರಂತೆ. ನಾವು ಹೀಗೆ 1000 ವರ್ಷ ಜ್ಞಾನಸತ್ರ ಅಂತ ಅಂದ್ಕೊಂಡಿದ್ದೇವೆ, ಒಂದು ಸ್ಥಳ ಹೇಳಿ ಎಲ್ಲಿಯಾದರೂ ಅಂತ ಹೇಳ್ತಾರಂತೆ. ಬ್ರಹ್ಮದೇವರು ಅಂತ ಕೆಲವು ಕಡೆಗೆ ಇದೆ, ದೇವರು ಅಂತ ಕೆಲವು ಕಡೆಗೆ ಇದೆ. ದೇವರು ಒಂದು ಚಕ್ರವನ್ನು ಬಿಡ್ತಾನಂತೆ. ನೋಡಪ್ಪ, ಈ ಚಕ್ರವನ್ನು ಬಿಡ್ತೇನೆ. ಎಲ್ಲಿ ಈ ಚಕ್ರದ ಇರುಸು, ಆ ಇರುಸು ಮಧ್ಯದಲ್ಲಿ ಹಲ್ಲುಗಳಿರ್ತವೆ, ಅದರ ಬಂಧನ ಇರ್ತದೆ, ಅದು ಮುರಿದು ಎಲ್ಲಿ ಬೀಳ್ತದಲ್ಲ ಅದು ಪರಮ ಪವಿತ್ರವಾದ ಕ್ಷೇತ್ರ ಅಂತ ಅಲ್ಲಿ ಪ್ರಾರಂಭ ಮಾಡ್ರಿ ಅಂತ ಹೇಳ್ತಾರಂತೆ. ನಿಮಿ ಅಂದರೆ ಆ ಇರುಸು ಅಂತ ಅರ್ಥ, ಆ ಹಲ್ಲುಗಳು. ಆ ನಿಮಿ ಶೀರ್ಣವಾಯಿತು, ಮುರಿದು ಹೋಯಿತು. ಅದಕ್ಕಾಗಿ ನೈಮಿಷ ಅಂತ ಅನ್ನೋ ಹೆಸರು ಅದಕ್ಕೆ ಬಂತು. ಆ ನೈಮಿಷ ಕ್ಷೇತ್ರದಲ್ಲಿ ಜ್ಞಾನಸತ್ರ, 1000 ವರ್ಷ ಜ್ಞಾನಸತ್ರ. ಹಾಗೆ ಸಂಸಾರ ಚಕ್ರ ಮುರಿದು ಬೀಳಬೇಕು, ಅದು ನಿಜವಾದ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಭಾಗವತವನ್ನು ಕೇಳಬೇಕು ಅಂತ. ಹೀಗಾಗಿ ಅಂಥ ಕ್ಷೇತ್ರಕ್ಕೆ ಹೋಗಿ ಶೌನಕಾದಿಗಳಂಥವ್ರು ಗೊತ್ತಾ, ಅವರು ಭಾಗವತವನ್ನು ಕೇಳೋದಕ್ಕಾಗಿ ಸಿದ್ಧರಾಗಿದ್ದಾರೆ. 1000 ವರ್ಷ ಕೇಳಲಿಕ್ಕೆ ಕೂತಿದ್ದಾರೆ, ಹೇಳಲಿಕ್ಕಲ್ಲ. ಶೌನಕರು ಎಂಥವರು ಅಂತ ಅಂದರೆ ಗುರುಗಳವರು, ಕುಲಪತಿಗಳವರು. ಕುಲಪತಿಗಳು ಅಂದರೆ ಇವತ್ತಿನ ಹೊರಗಡೆ ಬೋರ್ಡ್ ಇರ್ತದಲ್ಲ, ಕುಲಪತಿ ಅಲ್ಲ. ಕುಲಪತಿ ಅಂತ ಅಂದರೆ ಕಡಿಮೆ 12,000 ಶಿಷ್ಯರು ಆಶ್ರಮದಲ್ಲಿರಬೇಕಂತೆ. ಆಶ್ರಮದಲ್ಲಿ 12,000 ಯೋನ್ನಪಾನಾದಿ ಪೋಷಣ. 12,000 ಜನ ಶಿಷ್ಯರಿಗೆ ಅವರಿಗೆ ಅನ್ನವನ್ನು ಕೊಟ್ಟು, ಅವರಿಗೆ ನೀರನ್ನು ಕೊಟ್ಟು, ವಸ್ತ್ರಗಳನ್ನು ಕೊಟ್ಟು, ಅವರಿಗೆ ಪಾಠ ಹೇಳಬೇಕಂತೆ. ಸವೈ ಕುಲಪತಿ ಸ್ಮೃತಃ ಅಂತ ಹೇಳ್ತಾರೆ. ಅಂಥವರಿಗೆ ಕುಲಪತಿಗಳು ಅಂತ ಹೇಳ್ತಾರೆ. ಶೌನಕರು ನೋಡ್ರಿ, ಅವರು 1000 ವರ್ಷ ಸುತಾಚಾರ್ಯರಿಂದ ಕೇಳಿದ್ರು ಅಂತಂದರೆ ಅವ್ರಿಗೇನು ತಿಳುವಳಿಕೆ ಇದ್ದಿದ್ದಿಲ್ಲ ಅಥವಾ ಜ್ಞಾನ ಇದ್ದಿದ್ದಿಲ್ಲ, ಹೀಗಾಗಿ 1000 ವರ್ಷ ಕೇಳಿದರು ಅಲ್ಲ. ಸುಮಾರು 12,000 ಜನರಿಗೆ ಅನ್ನ ಪಾನ ಕೊಟ್ಟು, ವಸತಿ ಕೊಟ್ಟು, ಅವರಿಗೆ ವಿದ್ಯೆಯನ್ನು ಕೊಡುವ ಮಹಾಕುಲಪತಿಗಳು ಶೌನಕರು. ಅಂಥ ಶೌನಕರಿಗೆ 1000 ವರ್ಷ ಅವರಿಗೆ ಉಪದೇಶ ಮಾಡಿದವರು ಯಾರು? ಸೂತಾಚಾರ್ಯ. ಸೂತಾಚಾರ್ಯ ಉಪದೇಶ ಮಾಡಿದವರು ಯಾರು? ಶುಕಾಚಾರ್ಯರು. ಆ ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ದು ವೇದವ್ಯಾಸದೇವರು. ಈ ಪರಂಪರೆ ಹೀಗೆ ಇದೆ. ಅಂಥ ಮಹಾನುಭಾವರು ಶ್ರವಣ ಮಾಡಿದ್ದಾರೆ. ನಾವು ಅಜ್ಞಾನಿಗಳು. ಅಂದರೆ ಭಾಗವತ ಕೇಳೋದಕ್ಕಾಗೇನೆ ಮಿನಿಮಮ್ ಏನಾಗಿರಬೇಕು ಅಂದರೆ ಕುಲಪತಿ ಆಗಿರಬೇಕು ಅಂತ. ಹೇಳೋದಕ್ಕಾಗಿ ಅಲ್ಲ, ಸಂಬಂಧವೇ ಇಲ್ಲ, ಹೇಳಲಿಕ್ಕೂ ಸಂಬಂಧ, ನಮಗೆ ಸಂಬಂಧ ಇಲ್ಲ. ಆ ತರಹದ ಪರಿಸ್ಥಿತಿ ಇದೆ. ಆದರೂ ಸಹ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಹಾಗಾದರೆ ಅರ್ಹತೆ ಇಲ್ಲಲ್ಲ, ಯಾಕೆ ಕೇಳ್ತೀರಿ ಅಂತ ಪ್ರಶ್ನೆ ಮಾಡೋರು ಇರ್ತಾರಲ್ಲ. ಪ್ರಶ್ನೆ ಮಾಡಬೇಕು, ನಿಜವಾಗಿ ಪ್ರಶ್ನೆ ಬರಬೇಕು. ಹಾಗಾದರೆ ಅರ್ಹತೆ ಇಲ್ಲ ನಮಗೆ. ಶೌನಕರು ಕೇಳಿದ್ದಾರೆ, ನಾವು ಶೌನಕರಲ್ಲ, ನಾವು ಸೂತಾಚಾರ್ಯರಲ್ಲ, ಹೀಗಾಗಿ ನಮಗೇನು ಕೇಳುವ ಅಧಿಕಾರ ಇದೆ ಅಂತಂದರೆ ಅದಕ್ಕೊಂದು ಸುಂದರವಾದ ಉತ್ತರವನ್ನು ಕೊಡ್ತಾರೆ. ನಭ ಪತಂತ್ಯಾತ್ಮ ಸಮಂ ಪತತ್ರಿಣ. ಪಕ್ಷಿ ಇದೆ, ರೆಕ್ಕೆ ಇದೆ ಅವುಗಳಿಗೆ. ದೇವರು ನನಗೆ ರೆಕ್ಕೆ ಕೊಟ್ಟಿದ್ದಾನೆ, ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಹಾರ್ತದೆ. ಹೊರಗಡೆಗೆ ಗುಬ್ಬಿಗಳನ್ನು ಇವತ್ತು ಎಲ್ಲೂ ಸಿಗ್ತಾ ಇಲ್ಲ. ನಮ್ಮ ಈ ವಿಜ್ಞಾನದ ಪ್ರಭಾವಕ್ಕೆ ಪಾಪ ಆ ಗುಬ್ಬಿಗಳ ಜಾತಿಯೇ ಇಲ್ಲ, ನಷ್ಟವಾಗಿ ಹೋಗ್ಬಿಟ್ಟಿದೆ. ಹಳ್ಳಿಗಳಿಗೆ ಹೋದರೆ ನಾವು ಆ ಗುಬ್ಬಿಗಳನ್ನು ನೋಡ್ತೇವೆ. ಎಷ್ಟು ಮೇಲೆ ಹಾರಲಿಕ್ಕೆ ಸಾಧ್ಯತೆ? ಅದು ಕೋಳಿ ಇದೆ, ಎಷ್ಟು ಮೇಲೆ ಹಾರ್ತದೆ? ಇವತ್ತು ನಾವು ದ್ವಾರದ ಆಚೆ, ರೋಡಿನ ಆಚೆ ಈಚೆ ನೋಡ್ತೇವೆ ಕೋಳಿಗಳನ್ನು, ಬಂಧನದಲ್ಲಿದ್ದ ಕೋಳಿಗಳನ್ನು. ಆಗಲ್ಲ, ಅದು ಬಹಳ ಹಾರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮೇಲೆ ಅಷ್ಟೇ. ದೇಹ ಭಾರ ಇರ್ತದೆ, ಜೊತೆಗೆ ಹಾರೋ ಶಕ್ತಿನೂ ಇರೋದು, ರೆಕ್ಕೆ ಇರ್ತದೆ, ಆದರೆ ಹಾರ್ತದೆ. ನಭ ಪತಂತಿ ಆತ್ಮಸಮಂ ಪತತ್ರಿಣ. ಅದಕ್ಕೊಂದೇ ದೇವರು ನನಗೆ ರೆಕ್ಕೆ ಕೊಟ್ಟಿದ್ದಾನಲ್ಲ, ಹಾರಬೇಕು. ಅದು ಹದ್ದನ್ನು ನೋಡೋದಿಲ್ಲ,
ಆ ಗುಬ್ಬಿಯಾಗಲಿ ಕೋಳಿಯಾಗಲಿ ಅಷ್ಟು ಮೇಲೆ ನನಗೆ ಹಾರಲಿಕ್ಕಾಗೋದಿಲ್ಲ, ಬಿಡ್ತದೇನೋ? ಸರ್ವತಾ ಬಿಡೋದಿಲ್ಲ. ಆತ್ಮಸಮಂ ಪತತ್ತಿಣ, ಸಣ್ಣ ಮಗು ಕಾಲಲ್ಲಿ ಯಾವಾಗ ಚೈತನ್ಯ ಬರ್ತದೆ ಒಂದು ಹೆಜ್ಜೆ ಮುಂದೆ ಹಾಕ್ತದೆ. ನನಗೆ ಅಪ್ಪ ಅಮ್ಮನ ಹಾಗೆ ನಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಕೂತಲ್ಲೇ ಕೂತ್ಬಿಟ್ರೆ ಅಲ್ಲ. ಹೀಗಾಗಿ ಒಂದು ಹೆಜ್ಜೆ ಆಗಲಿಕ್ಕಾಗ್ತದಲ್ಲ, ಇಡಿ ಅಂತ ಹೇಳ್ತಾರೆ. ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ನಾವು ಮಾಡಲೇಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅಂಥ ಮಹಾನುಭಾವರು ಪ್ರಾತಃ ಕಾಲದಲ್ಲಿ ಹುತಾಶನ ಅಗ್ನಿಹೋತ್ರವನ್ನು ಮಾಡಿ ಕರ್ಮದ ಲೋಪವನ್ನು ಸರ್ವಥಾ ಮಾಡಲಿಲ್ಲ. ಎಲ್ಲ ವಿಹಿತವಾದ ಕರ್ಮಗಳನ್ನು ಮಾಡಿಕೊಂಡು ಸೂತಾಚಾರ್ಯರ ಹತ್ರ ಬರ್ತಾರೆ. ಅವರು ಬ್ರಾಹ್ಮಣರಲ್ಲ, ಸೂತರು. ಸೂತ ಜಾತಿ ಬೇರೆ ಜಾತಿಯದು. ಆ ಸೂತ ಜಾತಿಯಲ್ಲಿ ಬಂದವರು. ಬ್ರಾಹ್ಮಣ್ಯಂ ಕ್ಷತ್ರಿಯಾಜ್ಜಾತಃ ಅಂತ ಹೇಳ್ತಾರೆ. ಕ್ಷತ್ರಿಯ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವನು ಸೂತ ಜಾತಿಯವನು. ಹೀಗಾಗಿ ಆ ಸೂತ ಜಾತಿಯವರೇನಿದ್ದಾರಲ್ಲ ಅವರು ಸೂತರು. ಆ ಸೂತರು ಯದ್ಯಪಿ ಬ್ರಾಹ್ಮಣರಲ್ಲ, ಆದರೂ ಕೂಡ ಅವರಿಂದ ತಾವು ಕೇಳಬೇಕಾಗಿದೆ. ಹೀಗಾಗಿ ಅವರ ಸತ್ಕಾರವನ್ನು ಮಾಡ್ತಾರೆ. ಅಲ್ಲಿ ಬಹಳ ಸೂಕ್ಷ್ಮವಾದ ಗೌರವವನ್ನು ಕೊಡ್ತಾರೆ. ಇವರು ಬ್ರಾಹ್ಮಣರು, ಜಾತ್ಯ ಉತ್ತಮರು. ಹೀಗಾಗಿ ಇವು ಬ್ರಾಹ್ಮಣರು ಕುಳಿತುಕೊಂಡಿರ್ತಾರಂತೆ. ಬ್ರಾಹ್ಮಣರು ಕೂಡಬೇಕು. ಅವರು ಸೂತಾಚಾರ ಬಂದ್ಕೊಳ್ಳಿ ಎದ್ದು ನಿಂದಿರಬೇಕು. ಇವರೆಲ್ಲ ಬ್ರಾಹ್ಮಣರು, ಉಪದೇಶಕರೆಲ್ಲ ಎದ್ದು ನಿಂದಿರಬೇಕು. ಆಮೇಲೆ ಇವರೆಲ್ಲ ಬ್ರಾಹ್ಮಣರು ಕೂತ ಮೇಲೆ ಸೂತಾಚಾರ ಕೂಡಬೇಕಂತೆ. ಆಮೇಲೆ ಬಹಳ ಸೂಕ್ಷ್ಮವಾದ ವ್ಯವಹಾರ. ನಾನು ಬ್ರಾಹ್ಮಣ ಅಲ್ಲ ಅನ್ನೋ ಜ್ಞಾನ ಅವರಿಗೆ. ನಾವು ಬ್ರಾಹ್ಮಣರಾದರೂ ಅವರು ಜ್ಞಾನಿಗಳು ಅಂತನೋ ವ್ಯವಹಾರ. ಹೀಗಾಗಿ ಸೂಕ್ಷ್ಮವಾದಿ ಗೌರವವನ್ನು ಕೊಡಬೇಕು, ಗೌರವವನ್ನು ತಗೋಬೇಕು. ಎರಡೂ ಹೌದು. ಬ್ರಾಹ್ಮಣ ಅನ್ನೋದಕ್ಕಾಗಿ ಗೌರವವನ್ನು ತೆಗೆದುಕೊಳ್ಳಬೇಕು, ಅವರು ಜ್ಞಾನಿಗಳು ಅಂತ ಅನ್ನೋದಕ್ಕಾಗಿ ಗೌರವವನ್ನು ಕೊಡಬೇಕು. ಅವರು ನಮಸ್ಕಾರ ಮಾಡ್ತಿದ್ರು, ಇವರವರಿಗೆ ನಮಸ್ಕಾರ ಮಾಡ್ತಾ ಇರಲಿಲ್ಲ, ಕೈ ಮುಗಿತಾ ಇದ್ರು. ಏನೋ ಅಂಥ ವ್ಯವಹಾರ, ಸೂಕ್ಷ್ಮವಾದ ವ್ಯವಹಾರವನ್ನು ಸತ್ಕರ್ತಂ ಸೂತಮಾಸೀನಂ, ಆ ಸೂತಾಚಾರ್ಯರಿಗೆ ಸತ್ಕಾರ ಮಾಡ್ತಾರೆ. ಸೂತಾಚಾರ್ಯ ಆಸನದ ಮೇಲೆ ಕುಳಿತುಕೊಂಡ ಮೇಲೆ ಅವರಿಗೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಪುಂಸಾಂ ಏಕಾಂತತ ಶ್ರೇಯಸ್ ತನ್ನ ಸಂಸ್ಥಿತ ಮರಹಸಿ, ಮನುಷ್ಯರಿಗೆ ಮೋಕ್ಷ ಆಗಬೇಕು ಅಂತಂದರೆ ಹೇಗೆ ಮೋಕ್ಷ ಆಗ್ತದೆ, ಭಗವಂತ ಹೇಗೆ ಪ್ರಸನ್ನನಾಗ್ತಾನೆ, ಅದನ್ನು ನೀವೆಲ್ಲ ನಮಗೆ ತಿಳಿಸಬೇಕು ಅಂತಂದಾಗ ಬಹಳ ಸಂತೋಷವಾಗ್ತದೆ ಅವರಿಗೆ. ಸಂತೋಷವಾಗಿ ಮೊದಲಿಗೆ ಶುಕಾಚಾರ್ಯರ ಸ್ಮರಣೆಯನ್ನು ಮಾಡಿಕೊಳ್ತಾರೆ. ಯಾಕೆಂದ್ರೆ ನನಗೆ ಉಪದೇಶ ಮಾಡಿದವರವರು ಶುಕಾಚಾರ್ಯರು, ಮಹಾನುಭಾವರು, ರುದ್ರದೇವರ ಅವತಾರ. ವೇದವ್ಯಾಸ ದೇವರು ಅದರ ಶುಕಾಚಾರ್ಯರು ಅವರು ವಿರಕ್ತರಾಗಿ ಹೊರಡಬೇಕು ಅಂತ ಸಿದ್ಧರಾಗ್ತಾರೆ, ಸನ್ಯಾಸಿಗಳಾಗಬೇಕು ಅಂತ ತಯಾರಾಗ್ತಾರೆ. ಇನ್ನು ಮೇಲೆ ಸನ್ಯಾಸಿಯಾಗಿ ನಾನು ಸರ್ವಕರ್ಮ ಪರಿತ್ಯಾಗವನ್ನು ಮಾಡಿ ಜ್ಞಾನ ಕಾರ್ಯವನ್ನು ಮಾತ್ರ ಮಾಡ್ತಾ ಇರ್ತೇನೆ, ದೇವರ ಧ್ಯಾನಾದಿಗಳನ್ನು ಮಾಡ್ತಾ ಇರ್ತೇನೆ ಅಂತ ಸನ್ಯಾಸಕ್ಕಾಗಿ ಅವರು ಹೊರಡ್ತಾ ಇದ್ದಾರಂತೆ. ಹೊರಡುವಾಗ ವೇದವ್ಯಾಸ ದೇವರಿಗೆ ಬಹಳ ದುಃಖವಾಯಿತು ಅಂತ ಹೇಳ್ತಾರೆ. ನಟನೆ ಅದು ಅಷ್ಟೇ. ಇಲ್ಲಿ ವೇದವ್ಯಾಸ ದೇವರಿಗೆ ಬಹಳ ದುಃಖವಾಗಿ ಜೋರಾಗಿ ಮಗ ಅಂತ ಕೂಗ್ತಾರಂತೆ, ಜೋರಾಗಿ. ಎಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನಃ ವಿರಹಕಾತರಃ ಆಜುಹಾವ ಪುತ್ರ ಅಂತ ಕರೆದಾಗ ಅಲ್ಲಿರುವ ಎಲ್ಲ ಗಿಡ ಬಳ್ಳಿ ಪ್ರಾಣಿಗಳು ಎಲ್ಲವೂ ಇಲ್ಲೇ ಇದ್ದೇನೆ ಏನಪ್ಪ ಅಂತ ಹೇಳ್ತಾವಂತೆ. ರುದ್ರದೇವರು ಅಂದರೆ ಏನು? ಮನಸ್ಸಿಗೆ ಅಭಿಮಾನಿಗಳಾದ ದೇವತೆಗಳಲ್ಲ, ಎಲ್ಲರ ಮನಸ್ಸಿನಲ್ಲಿ ಇರ್ತಾರಲ್ಲ. ಅಪ್ಪ ನಾನು ದೂರ ಹೋಗ್ತಾ ಇದ್ದೇನೆ ಅಂತ ನೀನೇ ತಿಳಿದಿದ್ದಿ, ಎಲ್ಲ ಕಡೆಗೆ ನಾನಿದ್ದೇನೆ, ಎಲ್ಲರ ಮನಸ್ಸಿನಲ್ಲಿ ನಾನಿದ್ದೇನೆ ಅಂತ ಭಾಗವತ ಹೇಳ್ತದೆ. ಪುತ್ರೇತಿ ತನ್ಮಯತಯ ತರವೋಪಿನೇದು, ಅಲ್ಲಿರುವ ವೃಕ್ಷಗಳು ಕೂಡ ನಾದ ಮಾಡಿರುವಂತೆ, ನಾನು ಇಲ್ಲೇ ಇದ್ದೇನೆ ಅಂತನ್ನೋ ಹಾಗೆ ನಾದ ಮಾಡ್ತಾವಂತೆ. ಅಂಥ ಮಹಾನುಭಾವರು ರುದ್ರದೇವರು. ಆ ಶುಕಾಚಾರ್ಯರು ನನಗೆ ಉಪದೇಶವನ್ನು ಮಾಡಿದ್ದಾರೆ. ಎಲ್ಲೋ ಮೂಲೆಯಲ್ಲಿ ಕುಳಿತಿದ್ರಂತೆ ಸೂತಾಚಾರ್ಯರು. ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡುವಾಗ ಸೂತಾಚಾರ್ಯರು ಕೇಳಿದ್ರು. ಎಲ್ಲೋ ಮೂಲೆಯಲ್ಲಿ ಅವರ ಪಾಳಿ ಬಂತಿತ್ತು, ಕೂಡೋ ಪಾಳಿ. ಅಲ್ಲಿ ಕುಳಿತುಕೊಂಡು ಭಾಗವತದ ಅಧ್ಯಯನವನ್ನು ನಾನು ಮಾಡಿದ್ದೇನೆ ಅಂತ ಬಹಳ ಅದ್ಭುತವಾಗಿ ಹೇಳ್ತಾರೆ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥಃ ಅಭದ್ರಾಣಿ ವಿಧುನೋತಿ ಸರತ್ಸತಾಂ. ಈ ಭಾಗವತ ಪರಮಾತ್ಮನ ಅನೇಕ ರೂಪಗಳನ್ನು ಹೇಳ್ತದೆ. ಪರಮಪುರುಷ ಸನತ್ಕುಮಾರ ವರಾಹ ಮಹಿದಾಸ ನರನಾರಾಯಣ ಕಪಿಲ ದತ್ತ ಯಜ್ಞ ಋಷಭ ಪೃಥು ಮತ್ಸ್ಯ ಕೂರ್ಮ ಧನ್ವಂತರಿ ಮೋಹಿನಿ ನರಸಿಂಹ ವಾಮನ ಪರಶುರಾಮ ವೇದವ್ಯಾಸ ರಾಮ ಬಲರಾಮ ಕೃಷ್ಣ ಬುದ್ಧ ಕಲ್ಕಿ. ಈ ಕ್ರಮದಲ್ಲಿ 22 ಪರಮಾತ್ಮನ ಅವತಾರಗಳನ್ನು ಹೇಳ್ತಾರೆ. ಇಲ್ಲಿ ಅಂಶಾವತಾರನೂ ಇದೆ, ಸಾಕ್ಷಾತ್ ಅವತಾರನೂ ಇದೆ. ಬಲರಾಮ ಪೃಥು ಇವರೆಲ್ಲ ಪರಮಾತ್ಮನ ಆವೇಶ. ನರನಲ್ಲಿ ಪರಮಾತ್ಮನ ಆವೇಶ, ಸಾಕ್ಷಾತ್ ಅವತಾರ ಅಲ್ಲ, ಉಳಿದದ್ದೆಲ್ಲ ಅವತಾರಗಳು. ಅಂತೂ ಪರಮಾತ್ಮನ ಅಂಶಾವತಾರಗಳು ಇವೆ ಅಂತ ಹೇಳಿ ಆ ಪರಮಾತ್ಮನ ಅತ್ಯದ್ಭುತವಾದ ಲೀಲೆಗಳನ್ನು ಸ್ಮರಣೆ ಮಾಡ್ತಾನೆ. ಇದು ಭಾಗವತ ಪುರಾಣ ಸಂಹಿತ, ಬ್ರಹ್ಮ ಸಂಹಿತ, ವೇದಕ್ಕೆ ಸಮಾನವಾದದ್ದು. ಇಂಥ ಅತ್ಯದ್ಭುತವಾದ ಗ್ರಂಥವನ್ನು ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ. ಶುಕಾಚಾರ್ಯರು ಪರೀಕ್ಷಿನ್ ಮಹಾರಾಜರಿಗೆ 7 ದಿವಸಗಳವರೆಗೆ ಭಾಗವತದ ಉಪದೇಶವನ್ನು ಮಾಡಿದ್ದಾರೆ ಅಂತ ವಾರ್ತೆ ಹೇಳಿದ ತಕ್ಷಣ ಶೌನಕರಿಗೆ ಒಂದು ಪ್ರಶ್ನೆ ಬಂತು.
ಶುಕಾಚಾರ್ಯರು ಅವರು ಒಂದು ಕ್ಷಣ ಒಂದು ಮನೆಯ ಮುಂದೆ ನಿಲ್ಲೋರಲ್ಲ. ಅಪಿ ಗೋದೋಹನಂ ಕ್ವಚಿತ. ಅಂದರೆ ಒಂದು ಸಲ ಆಕಳ ಹಾಲನ್ನು ಕೆರೆಯಬೇಕಾದ್ರೆ ಎಷ್ಟು ಹೊತ್ತು ಅಷ್ಟೇ ಹೊತ್ತು ಒಂದು ಮನೆಯ ಮುಂದೆ ಭಿಕ್ಷೆಗಾಗಿ ನಿಲ್ಲಬೇಕಂತೆ. ಬ್ರಾಹ್ಮಣರು ಭಿಕ್ಷೆ ಬೇಡಬೇಕು, ಭಿಕ್ಷೆಗೆ ನಿಲ್ಲಬೇಕಂತೆ. ಅಷ್ಟರೊಳಗೆ ಬಂದರೆ ಭಿಕ್ಷೆ, ಇಲ್ಲ. ಹೀಗೆ ಅವರು 7 ದಿವಸ ನೀವಲ್ಲಿ ಕೂತು ಹೇಳಿದ್ರು ಅಂದರೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಅದು ಒಂದು ಕ್ಷಣ ಯಾಕೆ ನಿಲ್ತಾ ಇದ್ರು ಒಂದು ಮನೆಯ ಮುಂದೆ? ಭಾಗವತ ಹೇಳ್ತದೆ, ತೀರ್ಥೀಕುರುವಂತದಾಶ್ರಮಂ ಅಂತ ಹೇಳ್ತಾರೆ. ಅವರಿಂದ ಭಿಕ್ಷೆ ತೆಗೆದುಕೊಳ್ಳೋದಕ್ಕಾಗಲ್ಲ. ಯಾರ ಮನೆಯ ಮುಂದೆ ಒಂದು ಕ್ಷಣ ನಿಂತಿದ್ದಾರೆ, ಆಮೇಲೆ ಅದು ಮನೆ ಅಲ್ಲಂತೆ, ಅದು ತೀರ್ಥ ಅಂತೆ. ಅವರ ಮನೆಯನ್ನು ತೀರ್ಥ ಮಾಡೋದಕ್ಕಾಗಿ ಆ ಮನೆಯ ಮುಂದೆ ನಿಲ್ತಾ ಇದ್ರಂತೆ ಮಹಾನುಭಾವರು. ಆ ಯೋಗ್ಯತೆ ಯಾವ ಮನೆಯಲ್ಲಿರುವ ಗೃಹಸ್ಥನಿಗೆ ಇದೆ, ಗೃಹಿಣಿಗೆ ಇದೆ, ಅಂಥ ಮನೆಗೆ ಮಾತ್ರ ಹೋಗ್ತಾ ಇದ್ರಂತೆ ಮಹಾನುಭಾವರು ಶುಕಾಚಾರ್ಯ. ಹೀಗಾಗಿ ಸ್ವಾಮಿಗಳು ನಮ್ಮ ಮನೆಗೆ ಬರ್ತಾರೆ ಅಂತ ಅಂದರೆ ನಮ್ಮ ಭಿಕ್ಷೆಯನ್ನು ಸ್ವೀಕಾರ ಮಾಡೋದಕ್ಕಾಗಿ ಅಂತ ಅನ್ನಬಾರದು, ನಮಗೆ ಭಿಕ್ಷೆ ಹಾಕೋದಕ್ಕಾಗಿ ಬರ್ತಾರೆ. ಏನು ಪುಣ್ಯ ಭಿಕ್ಷೆಯನ್ನು ಹಾಕೋದಕ್ಕಾಗಿ ಅವರು ಬರ್ತಾರೆ. ಅಂಥ ಪುಣ್ಯ ಭಿಕ್ಷೆಯನ್ನು ಹಾಕಿ ಹೋಗ್ತಾ ಇದ್ರು. 7 ದಿವಸ ಪರೀಕ್ಷಿತನ ಮನೆಯಲ್ಲಲ್ಲ, ಮನೆಯ ಮುಂದೆ ನಿಂತದ್ದಲ್ಲ, ಪರೀಕ್ಷಿತನ ಮುಂದೆ ಕುಳಿತಿದ್ದಾರೆ ಶುಕಾಚಾರ್ಯ. ಏನು ಪರೀಕ್ಷಿತನ ಯೋಗ್ಯತೆ ಇದೆ ಅನ್ನೋದಕ್ಕಾಗಿ ಆ ಪರೀಕ್ಷಿತ ಮುಕ್ತನಾಗಿ ಹೋಗ್ಬಿಟ್ಟೆ. ಇನ್ನು ಚರ್ಮದೇಹ ಇದು ಪರೀಕ್ಷಿತನದ್ದು, ಇನ್ಮೇಲೆ ಆ ಜೀವ ಬರೋದಿಲ್ಲ. ತೋರಿಸ್ತಾನೆ, ಜನಮೇಜಯನಿಗೆ ತಂದು ತೋರಿಸ್ತಾನೆ. ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಕಥೆಗಳನ್ನು ಹೇಳ್ತಾನೆ. ಕೃಷ್ಣ ತನ್ನ ಅಣ್ಣಂದರನ್ನು ಕರೆಸಿ ದೇವಕಿಗೆ ತೋರಿಸಿದ ಇತ್ಯಾದಿ ಎಲ್ಲ ಕಥೆಗಳನ್ನು ಹೇಳ್ತಾರೆ. ಹೇಳಿದ್ಮೇಲೆ ನಾನು ಹೇಗೆ ವಿಶ್ವಾಸ ಇಡಲಿ? ಜನಮೇಜಯ ಅಂತಾನೆ, ನಮ್ಮ ಹಿರಿಯರನ್ನು ಇಂತಂದು ತೋರಿಸಿದರೆ, ಪರೀಕ್ಷಿತನನ್ನು ತೋರಿಸಿದರೆ ನಾನು ವಿಶ್ವಾಸ ಮಾಡಬಹುದು ಅಂತಂದಾಗ ಪರೀಕ್ಷಿತನನ್ನು ಕರೆದು ತೋರಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಜನ್ಮ ಇಲ್ಲ ಅವರಿಗೆ, ಪರೀಕ್ಷಿತನಿಗೆ ಏನು ಜನ್ಮ ಇಲ್ಲ, ಚರ್ಮದೇಹ ಮುಕ್ತ ಅಂಥ ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದಾರೆ. ಪ್ರಾಯೋಪವಿಷ್ಟೋ ಗಂಗಾಯಂ ಅನಾದೃತ್ಯ ಅಧಿರಾಶ್ರಿಯಂ. ಎಂಥ ಸಾಮ್ರಾಜ್ಯ ಪರೀಕ್ಷಿತನದ್ದು. ಆ ಸಾಮ್ರಾಜ್ಯದ ಮೇಲೆ ವೈರಾಗ್ಯ ಬರಬೇಕಾದರೆ ಏನು ಜ್ಞಾನ ನೋಡಿ. ನಮಗೆ ನಮ್ಮ ಚಪ್ಪಲಿಯ ಮೇಲೆ ವೈರಾಗ್ಯ ಬರೋದಿಲ್ಲ. ಹೇಳ್ತಾರಲ್ಲ ಕನ್ನಡದಲ್ಲಿ, ಗಂಗೆ ಮುಳುಗುವಾಗ ಚಂಬು ಮೇಲಿನ ಚಿಂತೆ ಅಂತ ಹೇಳ್ತಾರಲ್ಲ. ಯಾತ್ರೆಗೆ ಹೊರಡ್ತಾ ಇದ್ದೇವೆ ಅಂತಂದ್ರೇ ಎಲ್ಲ ಇನ್ನೇನು ಮುರಿದು ಸೋರಬೇಕು ಅಂಥ ತಾಮ್ರದ ತಂಬಿಗೆಯನ್ನು ಒಯ್ದಿರ್ತೇವೆ, ಹರಕು ಪಂಚೆಯನ್ನು ಒಯ್ದಿರ್ತೇವೆ. ಆದರೂ ಪ್ರವಾಹದಲ್ಲಿ ಎಲ್ಲಿ ಹೋಗ್ತದೋ ಅಂತ ಗಟ್ಟಿ ಟೊಂಕಕ್ಕೆ ಕಟ್ಟಿಕೊಂಡು ಅದು ಕೈಯಲ್ಲಿ ಹಿಡಿದುಕೊಂಡು ಮುಳುಗುವಾಗ ಒಂದ್ಸಲ ಅದು ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಂಡು ಹೀಗೆ ನಾವಿರ್ತೇವೆ. ಆದರೆ ಪರೀಕ್ಷಿತ್ ಮಹಾರಾಜ ವೈರಾಗ್ಯ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಎಷ್ಟಿದೆ ಮಹಾನುಭಾವರಲ್ಲಿ. ಅನಾದೃತ್ಯ ಅಧಿರಾಶ್ರಿಯಂ, ರಾಜಾಧಿರಾಜರಿಗೆ ಯೋಗ್ಯವಾಗುವಂಥ ಐಶ್ವರ್ಯ. ಆ ಐಶ್ವರ್ಯವನ್ನು ಕಡೆಗಾಣಿಸಿ ಪ್ರಾಯೋಪವೇಶಕ್ಕೆ ಕುಳಿತಿದ್ದಾನಂತೆ. ಯಾಕೆ? ನಾನು ತಪ್ಪು ಮಾಡಿದ್ದೇನೆ. ಏನು ತಪ್ಪು ಮಾಡಿದ್ದೇನೆ? ಶಮೀಕ ಋಷಿಗಳ ಹೆಗಲಲ್ಲಿ ಕೊರಳಲ್ಲಿ ನಾನು ಸತ್ತ ಹಾವನ್ನು ಹಾಕಿ ಬಂದಿದ್ದೇನೆ, ಇಂಥ ಪಾಪ ಮಾಡಿದ್ದೇನೆ, ಈ ದೇಹ ನನಗೆ ಬೇಡ ಅಂತ ಅಂದ್ಕೊಂಡ್ರಂತೆ. ನೋಡ್ರಿ, ಮಹಾನುಭಾವರಿಗೆ ಅವಮಾನವಾದರೆ, ನಮ್ಮಿಂದ ಅವಮಾನ ಆದರೆ, ನಾವು ಅವಮಾನ ಮಾಡಿದರೆ ನಮಗೆ ಯಾವ ತರಹದ ಭಾವನೆ ಬರಬೇಕು? ನಾನು ಅದನ್ನು ಗರ್ವದಿಂದ ಹೇಳಿಕೊಳ್ತೇನೆ. ನಾನು ಆ ಸ್ವಾಮಿಗಳಿಗೆ ಬೈದೆ, ಈ ಸ್ವಾಮಿಗಳಿಗೆ ಬೈದೆ, ಆ ಪಂಡಿತರಿಗೆ ಬೈದೆ, ನಮ್ಮಪ್ಪ ಬೈದ್ಬಿಟ್ಟೆ, ಇವತ್ತು ಚೆನ್ನಾಗಿ ಬೈದ್ಬಿಟ್ಟೆ, ಹೇಗೆ ಹೇಳ್ಕೊಳ್ತೇವೆ? ಎಂಥ ಗರ್ವ ನಮಗೆ. ಆದರೆ ಪರೀಕ್ಷಿತನನ್ನು ಒಂದು ಬಾರಿ ನಾವು ನೋಡಿದರೆ, ಸ್ಮರಣೆ ಮಾಡಿಕೊಂಡ್ರೆ, ತನ್ನ ರಾಜ್ಯದಲ್ಲಿರುವ ಒಬ್ಬ ಋಷಿ ನಮ್ಮ ದೃಷ್ಟಿಯಲ್ಲಿ ಆಲೋಚನೆ ಮಾಡೋದಾದರೆ, ಆದರೆ ಪರೀಕ್ಷಿತನ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ ಒಬ್ಬ ಮಹಾಭಾಗವತ, ಅವನು ಮಹಾಭಾಗವತ. ಅಂಥ ಪರಮ ಭಾಗವತಿಗೆ ನಾನು ಅವಮಾನ ಮಾಡಿದೆ, ಯಾಕೆ ಈ ದೇಹ ಬೇಕು, ಈ ದೇಹವೇ ಬೇಡ ಅಂತ ಹೇಳಿ ಪ್ರಾಯೋಪವೇಶಕ್ಕೆ ಕೊಳ್ತಿದ್ದಾನೆ. ಏನು ಪ್ರಾಯೋಪವೇಶ ಅಂದ್ರೆ ಏನು? ಪ್ರಾಯೋ ನಾಮ ತಪಃ ಪ್ರೋಕ್ತಂ. ಪ್ರಾಯ ಅಂದರೆ ತಪಸ್ಸು ಅಂತ ಅರ್ಥ. ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕಾಗಿ ನಿರಾಹಾರವಾಗಿ ಪ್ರಾಣ ಹೋಗುವ ತನಕ ಏನೂ ಸ್ವೀಕಾರ ಮಾಡೋದಿಲ್ಲ, ನಿರಾಹಾರ. ಹಾಗೆ ಏನೂ ಕುಡಿಲಿಲ್ಲ, ಏನೂ ತಿನ್ನಲಿಲ್ಲ ಅಂತ ಪ್ರಾಯೋಪವೇಶಕ್ಕೆ ಕುಳಿತಂತೆ ಮಹಾನುಭಾವ. ಯಾಕೆ, ಏನಾಯಿತು? ಅವನು ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳೋದಕ್ಕಾಗಿ, ಇದೆಲ್ಲ ಹೇಳೋದಕ್ಕಾಗಿ, ಮತ್ತೆ ಭಾಗವತದ ಪ್ರಾಪ್ತಿಯನ್ನು ತಿಳಿಸೋದಕ್ಕಾಗಿ ಅಲ್ಲಿ ಹೇಳ್ತಾರೆ. ದ್ವಾಪರೇ ಸಮನುಪ್ರಾಪ್ತೆ ತೃತೀಯ ಯುಗ ಪರ್ಯದೆ. ಒಂದು ದಿವಸ ಸರಸ್ವತಿ ನದಿ ತೀರದಲ್ಲಿ ಪರಮಾತ್ಮ ಆಚಮನ ಮಾಡಿದ್ದಾನಂತೆ. ನಮಗೆ ಸಂಧ್ಯಾವಂದನ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ದೇವರು ಆಚಮನ ಮಾಡಿ ತೋರಿಸ್ತಾನೆ, ಸಂಧ್ಯಾವಂದನ ಮಾಡಿ ನಮಗಾಗಿ ತೋರಿಸ್ತಾನೆ. ಶುದ್ಧವಾದ ನೀರನ್ನು ಆಚಮನ ಮಾಡಿ ಏಕಾಂತದಲ್ಲಿ ಪರಮಾತ್ಮ ಕುಳಿತಿದ್ದಾನೆ. ಸೂರ್ಯೋದಯವಾಗಿದೆ, ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಾನಂತೆ. ಆದರೂ ಜನರನ್ನೆಲ್ಲ ನೋಡಿದ್ದಾನೆ. ಇನ್ನೂ ನಾನೇನೋ ಮಾಡಬೇಕಾಗಿದೆ, ಇನ್ನೂ ಏನೋ ಕೆಲಸ ಮಾಡಬೇಕಾಗಿದೆ, ಏನು ನೆನಪಾಗ್ತಾ ಇಲ್ಲ ಅಂತನ್ನೋ ಹಾಗೆ, ಏನೋ ಮರ್ತಾ ಹಾಗೆ ದೇವರಿಗೆ ಅನ್ನಿಸ್ತಾ ಇದೆ ಅಂತೆ. ಏನೂ ಮರ್ತಿಲ್ಲ. ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅವತಾರ ಪ್ರಯೋಜನ ಅಸಂಪತ್ಯ ಅಸಂಪನ್ನ ಇವ. ಅವತಾರ ಪ್ರಯೋಜನ ಇನ್ನೂ ಪೂರ್ಣವಾಗಿಲ್ಲ,
ಯಾಕೆ ಭಾಗವತ ಒಂದು ಬರೆದರೆ ಪೂರ್ಣವಾಗ್ತದೆ ಅವತಾರ ಪ್ರಯೋಜನ. ನೋಡ್ರಿ, ನಾನು ಯಾಕೆ ಹುಟ್ಟಿದ್ದೇನೆ, ನಾನೇನು ಮಾಡಬೇಕು, ನನ್ನ ಧರ್ಮಗಳೇನು, ನಾನು ಹುಟ್ಟಿದ್ದು ಸಾರ್ಥಕವಾಗಿದೆಯಾ, ಪ್ರತಿನಿತ್ಯ ನೆನಪಿಸಿಕೊಳ್ಬೇಕಂತೆ. ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ರಾತ್ರಿ ಮಲಗುವಾಗ ಪ್ರತ್ಯಹಂ ಪ್ರತ್ಯವೇಕ್ಷೇತ, ಪ್ರತಿ ದಿವಸವೂ ತನ್ನ ಬಗ್ಗೆ ತಾನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕಂತೆ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷ ಈ ರೀತಿ. ನಾನಿವತ್ತು ಹೇಗೆ ನಡೆದುಕೊಂಡಿದ್ದೇನೆ, ಪಶುಗಳಂತೆ ನನ್ನ ವರ್ತನೆ ಇದೆಯೋ, ಸಜ್ಜನರಂತೆ ನಾನು ನಡೆದುಕೊಂಡಿದ್ದೇನೆ. ಎರಡೇ ಎರಡು ಪ್ರಶ್ನೆ. ರಾತ್ರಿ ಮಲಗುವಾಗ ಇಲ್ಲ, ರಾತ್ರಿ ಮಲಗುವಾಗ ನಮ್ಮ ಕೈಯಲ್ಲಿ ಬೇರೆನೇ ಇದ್ದು ಬಿಡುತ್ತದೆ. ಇಡೀ ಪ್ರಪಂಚ ನಮ್ಮ ಕೈಯಲ್ಲಿ ಇರ್ತದೆ. ಎಲ್ಲವನ್ನೂ ನೋಡುವ ಸಾಮರ್ಥ್ಯ, ಲೈವ್ ಆಗಿ ಪ್ರತ್ಯಕ್ಷವಾಗಿ ನೋಡುವ ಸಾಮರ್ಥ್ಯ. ಆದರೆ ನನ್ನನ್ನು ನಾನು ಲೈವ್ ಆಗಿ ನೋಡ್ಕೊಳ್ಬೇಕು. ನಾನು ಮಾಡಿದ್ದು ನನಗೆ ಲೈವ್ ಆಗಬೇಕು, ಪ್ರತ್ಯಕ್ಷವಾಗಬೇಕು. ನಾನು ಮಾಡಿದ್ದು ನಾನಿವತ್ತು ಪಶುವಿನಂತೆ ಮಾಡಿದ್ದೀನಾ, ಅದು ಪ್ರತ್ಯಕ್ಷವಾಗಬೇಕು ನನಗೆ. ನಾನಿವತ್ತು ಸಜ್ಜನರಂತೆ ಇದ್ದೆಯಾ. ನಮ್ಮ ಜೀವನ ಸುಂದರವಾಗುವುದಕ್ಕಾಗಿ ಎಷ್ಟೆಲ್ಲ ಮಾತುಗಳನ್ನು ಹೇಳಿದ್ದಾರೆ, ಆದರೆ ಯಾವ ಮಾತುಗಳು ನಮಗೆ ಬೇಡವು. ಹಾಗೆ ಅವನು ಅಂದ್ಕೊಂಡು ನಾನೇನು ಮಾಡಿದ್ದೇನೆ ಅಂಥ ಮಹಾನುಭಾವ. ಹಾಗೆ ವೇದವ್ಯಾಸ ದೇವರು ಆಲೋಚನೆ ಮಾಡ್ತಾರಂತೆ, ಮಾಡಬೇಕಾಗಿದೆ ಭಾಗವತ ಬರೆದರೆ ಆಗಿತ್ತಲ್ಲ ಅವರಿಗೇನು ಅಂತಂದರೆ ಅಲ್ಲ, ನಾರದರು ಬಂದು ಪ್ರಾರ್ಥನೆ ಮಾಡಿದ ಮೇಲೆ ಬರಿಬೇಕು. ಯಾಕೆ ನಾರದರು ಪ್ರಾರ್ಥನೆ ಮಾಡಬೇಕು? ಅವರೇ ಬರೆದ್ರೆ ಆಯ್ತಲ್ಲ, ಸ್ವತಂತ್ರ ಅಲ್ಲ ದೇವರು. ಯಾರೋ ಯಾಕೆ ಬಂದು ಹೇಳಬೇಕು ಅಂತಂದರೆ ಆ ಭರಿಸಿದ ಪುಣ್ಯ ನಾರದರಿಗೆ ಹೋಗ್ಬೇಕಲ್ಲ. ಏನು ನೋಡಿ, ದೇವರ ಕರುಣೆ ನೋಡಿ ಹೇಗಿದೆ. ಬರಿಬೋದು, ನಾರದರು ಬರಬೇಕು ಅಂತೇನು ನಿಯಮ ಇಲ್ಲ ದೇವರಿಗೆ. ನಾವೇನು ಮಾಡ್ತೇವೆ, ಬರ್ತೀನಿ ಅಂತ ಹೇಳಿದ್ದಾನೆ, ನೋಡಿದೆ, 5 ನಿಮಿಷ ನೋಡಿದೆ, ಅರ್ಧ ತಾಸು ನೋಡಿದೆ, ಬಂದಿಲ್ಲ, ಮುಗಿದೋಯ್ತು. ನನಗೊಂದು ಧೈರ್ಯ ಇದೆ, ಸರಿಯಾದ ಸಮಯಕ್ಕೆ ನೀನು ಬಂದಿಲ್ಲ, ನಾನು ಮಾಡಿಬಿಟ್ಟೆ ಕೆಲಸ ಹೇಳಲಿಕ್ಕೆ ನನಗೊಂದು ಧೈರ್ಯ ಇದೆ. ಆದರೆ ದೇವರಿಗೆ ಆ ಧೈರ್ಯ ಇದೆ, ಪರಮಾತ್ಮನಿಗೆ. ಆದರೂ ಕೂಡ ನಾರದರು ಬರಬೇಕು, ಕಾಯ್ತಾ ಇದ್ದಾರೆ. ನಾರದರು ಒಂದು ಹೇಳಬೇಕು, ಭಾಗವತವನ್ನು ರಚನೆ ಮಾಡುವಂಥ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿದ ಮೇಲೆ ಬರಿಬೇಕು, ಆ ಪುಣ್ಯವನ್ನು ನಾರದರಿಗೆ ಕೊಡಬೇಕು ಅನ್ನೋದಕ್ಕಾಗಿ ಕಾಯ್ತಾ ಕೂತಿದ್ದಾನಂತೆ ಭಗವಂತ. ನಾರದರು ಬರ್ತಾರೆ. ನಾರದರು ಬಂದಾಗ ಅವರಿಗೆ ಸ್ವಾಗತವನ್ನು ಮಾಡ್ತಾರೆ, ಆಸನವನ್ನು ಕೊಡ್ತಾರೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾರೆ. ಎಲ್ಲಿ ಕೃಷ್ಣ, ಎಲ್ಲಿ ವೇದವ್ಯಾಸ ದೇವರು, ಎಲ್ಲಿ ನಾರದರು? ಸಂಕೋಚ ಆಗ್ತಾ ಇದೆ ನಾರದರಿಗೆ. ದೂರ ದೂರ ಸರಿತಾರೆ. ಅಲ್ಲ ಸ್ವಾಮಿ, ನೀನೇನು, ನನ್ನ ಪೂಜೆ ಏನು? ಅಲ್ಲೋ, ನಿನ್ನ ಪೂಜೆ ಅಂತ ನೀನು ಯಾಕೆ ತಿಳ್ಕೊಳ್ತಾ ಇದ್ದೀನಿ? ನಿನ್ನ ಒಳಗೆ ಇರುವ ನನ್ನ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ, ನಿನ್ನ ಪೂಜೆ ನಾನು ಯಾಕೆ ಮಾಡ್ತೀನಿ ಹೇಳಬೇಕಲ್ಲೇ ಅವರು. ಹಾಗೆ ನಾರದರ ಪೂಜೆಯನ್ನು ಮಾಡಿದ. ನಾರದರು ಕುಳಿತುಕೊಂಡಿದ್ದಾರೆ. ಏನೋ ಮಾಡಿಲ್ಲ, ನಿನಗೇನೂ ಅಜ್ಞಾನ ಇಲ್ಲ, ಆದರೂ ನಾನು ಪ್ರಾರ್ಥನೆ ಮಾಡ್ತೇನೆ, ಭಾಗವತ ರಚನೆ ಮಾಡಬೇಕು. ನೀವು ಭಾರತದಿಂದ ಜನರಿಗೆ ಬಹಳ ಪ್ರಯೋಜನ ಇಲ್ಲ, ಅರ್ಥವಾಗೋದಿಲ್ಲ ಮಹಾಭಾರತ. ಹೀಗಾಗಿ ನಿನ್ನ ಮಹಿಮೆ ಸ್ಪಷ್ಟವಾಗಿ ಹೇಳುವ ಭಾಗವತ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಹೇಳಿ, ನಾನು ಯಾರಾಗಿದ್ದೆ ಹಿಂದಿನ ಜನ್ಮದಲ್ಲಿ, ಈಗೇನಾದೆ, ಹೇಗಿದ್ದು ಹೇಗಾದೆಯೋ ಆತ್ಮ ಅಂತ ದಾಸರು ಹೇಳ್ತಾರಲ್ಲ, ಹೇಗಿದ್ದೆ ಹೇಗಾದೆ ನಾರದರು ಹೇಳಿಕೊಳ್ತಾರೆ. ಆವಾಗ ಶೂದ್ರಳ ಮಗನಾಗಿ ನಾನಿದ್ದೆ. ಯತಿಗಳು ಬಂದರು, ಚಾತುರ್ಮಾಸ್ಯ ಮಾಡಬೇಕು ನಮ್ಮ ಊರಲ್ಲಿ. ನಮ್ಮ ತಾಯಿ ಹೇಳಿದರು, 4 ತಿಂಗಳು ಅವರನ್ನು ಬಿಡಬೇಡ ನೀನು, ಅವರ ಸೇವೆಯನ್ನು ಮಾಡು ಅಂತ ಹೇಳಿದರು. ತನಗೆ ಮಿತಿ ಏನಿದೆ ಆ ಪರಿಮಿತಿಯನ್ನು ನೋಡಿಕೊಂಡು ನಾನು ನನ್ನ ಸೇವೆಯನ್ನು ಮಾಡಿದೆ. ಸಣ್ಣ ಬಾಲಕ, ಪುಟ್ಟ ಬಾಲಕ. ಆ ಯತಿಗಳು ಊಟವಾದ ಮೇಲೆ ಅವರ ಎಂಜಲನ್ನು ಅವರ ಅನುಮತಿ ಪಡೆದು ತಿಂತಾ ಇದ್ದಂತೆ. ಎಲ್ಲರೂ ಸ್ವೀಕಾರ ಮಾಡಬಾರ್ದು. ಅವರು ಶೂದ್ರರು ಅಂತನ್ನೋದಕ್ಕಾಗಿ, ಮತ್ತು ಅವರಿಗೆ ಅಧಿಕಾರ ಇದೆ ಅಂತನ್ನೋದಕ್ಕಾಗಿ, ಅದು ಅನುಮತಿಯನ್ನು ಪಡೆದ ಮೇಲೆ ಅಧಿಕಾರ ಅನ್ನೋದಕ್ಕಾಗಿ ಆ ಬ್ರಾಹ್ಮಣರಿಗೆ, ಆ ಯತಿಗಳಿಗೆ ಅನುಮತಿಯನ್ನು ಪಡೆದು ಸಕೃತ್ಯ ಭುಂಜೆ ತದಪಾಸ್ತ ಕಿಲ್ವಿಷಃ, ಊಟ ಮಾಡಬೇಕಂತೆ ಅವನು ಅವರ ಎಲೆಯಲ್ಲಿದ್ದದ್ದು. ಹೀಗಾಗಿ ಪಾಪ ಆ ಯತಿಗಳು, ಬಾಲಕ ಹುಡುಗ ಇದ್ದಾನೆ, ಅವನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ಪ್ರತಿನಿತ್ಯ ಸ್ವಲ್ಪ ಜಾಸ್ತಿ ಹಾಕಿಸಿಕೊಂಡು ಆ ಬಾಲಕನಿಗೆ ಬೇಕಾದಷ್ಟು ಅನ್ನವನ್ನು ಎಲೆಯಲ್ಲಿ ಬಿಡಬೇಕಂತೆ, ಇಟ್ಟು ಹೋಗ್ಬೇಕಂತೆ. ಪಾಪ ಸಣ್ಣ ಹುಡುಗ, ಸ್ವಲ್ಪ ಉಳಿಸಿದರೆ ಅವನ ಊಟವಾಗೋದಿಲ್ಲ. ಬಹುಶಃ ಒಂದು ದಿವಸ ನೋಡಿದ್ರೇನು, ಬೆಳಿಗ್ಗೆ ಊಟ, ಸಾಯಂಕಾಲ ಅವನು ಊಟವೇ ಮಾಡಲಿಲ್ಲವಂತೆ. ಯಾಕೆ? ಯತಿಗಳು ಮಾಡೋದಿಲ್ಲಲ್ಲ. ಯತಿಗಳು ಒಂದೇ ಹೊತ್ತು ಊಟ, ಸಾಯಂಕಾಲ ಊಟ ಇಲ್ಲ ಅವರಿಗೆ, ಏನು ಸ್ವೀಕಾರ ಮಾಡೋದಿಲ್ಲ. ಹಾಗಾದರೆ ಸಾಯಂಕಾಲ ಇವನಿಗೂ ಉಪವಾಸ. ಮೊದಲನೇ ದಿವಸ ನೋಡಿದ್ರೆ, ಅಯ್ಯೋ ಹೀಗಾಗ್ತಾ ಇದೆಯಲ್ಲ, ಬೇಡ ಅಂತ ಹೇಳಿ ಮಾರನೇ ದಿವಸದಿಂದ ಇರಬಹುದು ಸ್ವಲ್ಪ ಜಾಸ್ತಿನೇ ಅವನಿಗೆ ಇಟ್ಟಂತೆ. ಆದರೂ ಸಾಯಂಕಾಲ ನೀರು ಕುಡಿತಾ ಇರಲಿಲ್ಲ ಅವನು. ಸಕೃಚ್ಚ ಭುಂಜೆ, ಒಂದೇ ಹೊತ್ತು ಊಟ ಅವನು. ಇವನಿಗಾಗಿ ಮತ್ತೆ ಯತಿಗಳ ಕರುಣೆಯಿಂದ 2ನೇ ಊಟ ಮಾಡಲಿಲ್ಲ ಅವರು. ಯಾಕೆ? ಅವರ ಧರ್ಮ ಅದು, ಯತಿಗಳ ಧರ್ಮ ಒಂದೇ ಹೊತ್ತು ಸ್ವೀಕಾರ ಮಾಡೋದು. ಏಕಭೋಜನ ಅವರ ವ್ರತ. ಅದು 8 ತುತ್ತುಗಳಂತೆ. ನಮ್ಮ ಸ್ವಾಮಿಗಳನ್ನು ನಾವು ನೋಡ್ತೇವೆ. ಸ್ವಯಂ ಒಂದು ವಿದ್ಯಾರ್ಥಿಯಾದ ಪ್ರಸಂಗದಲ್ಲಿ ಚಿಕ್ಕ ನೈವೇದ್ಯ ಮಾಡುವ ಪ್ರಸಂಗವೂ ನನಗೆ ಬಂದಿತ್ತು. 8 ತುತ್ತು ಬಿಟ್ಟರೆ 9ನೇ ತುತ್ತನ್ನು ಹೀಗೆ ಸರಿಸಿ ಬಿಡ್ತಾರೆ. ಏನೂ ಇಲ್ಲ, ಕರುಣೆಯೇ ಇಲ್ಲ, ಏನೂ ಕರುಣೆ ಇಲ್ಲ. 8 ತುತ್ತು ಹೇಗಿದ್ದಾರೆ.
ಅದರಲ್ಲಿ ಹಿರಿಯ ಸ್ವಾಮಿಗಳ ಬಗ್ಗೆ, ಸತ್ಯಪ್ರಮೋದರ ಬಗ್ಗೆ ನಾವು ಕೇಳ್ತೇವೆ. ಇವರು ಹಾಗೇನೆ ಮಾಡ್ತಾರೆ, ಎಲ್ಲ ಸೇರಿಸ್ತಾರೆ. ಅನ್ನ, ಹುಳಿ, ಚಟ್ನಿ, ಪಲ್ಯ, ಪಾಯಸ ಏನೇನು ಮಾಡಿ ಎಲ್ಲ ಸೇರಿಸ್ಬೇಕು. ಯಾಕೆಂದರೆ ಅದು ನಾಲಿಗೆ ರುಚಿ ಹತ್ತಬಾರದು. ನಾಲಿಗೆಯಂಥ ರಾಕ್ಷಸ ಮತ್ತೆ ಯಾವುದೂ ಇಲ್ಲ. ಜಿತಂ ಸರ್ವಂ ಜಿತೆ ರಸೆ ಅಂತ ಹೇಳ್ತಾರೆ. ಹೀಗಾಗಿ ಅನೇಕ ಕಡೆಗೆ ಹೇಳ್ತಾ ಇರ್ತೇನೆ, ನಮಗೆ ಸೊಕ್ಕಲ್ಲ, ನಮ್ಮ ನಾಲಿಗೆಗೆ ಬಹಳ ಸೊಕ್ಕು. ಮುಟ್ಟೋದಿಲ್ಲ, ಅಂಥದ್ದು ಇಂಥದ್ದು ಸರ್ವಥಾ ಮುಟ್ಟೋದಿಲ್ಲ. ರುಚಿ ಇದ್ದರೆ ಒಳಗೆ ಹಾಕ್ತದೆ, ಇಲ್ಲ ಅಂದರೆ ಹೊರಗೆ ಹಾಕಿಬಿಡ್ತದೆ ನಿರ್ದಾಕ್ಷಿಣ್ಯವಾಗಿ. ಆದರೆ ಯತಿಗಳು ಪಾಪ, ಆದರೆ ಆ ಬಾಲಕನು ನಾನು ಹಾಗೆ ಮಾಡಿದೆ, ಸಕೃಚ್ಛ ಭುಂಜೆ, ಒಂದೇ ಹೊತ್ತು ಊಟ ಮಾಡಿದೆ. ಆದರೂ ಯತಿಗಳು ನೋಡಿದ್ರು ಸಾಧನೆ ಮಾಡುತ್ತಾ ಇದ್ದಾನೆ, ಅವನಿಗೆ ನಾನು ವಿಘ್ನ ಮಾಡಬಾರದು. ಆ ಕರುಣೆ ಮಾಡಲಿಲ್ಲ, ಆ ತರಹದ ಕರುಣೆ ಮಾಡಲಿಲ್ಲ. ಕುರುಡು ಪ್ರೀತಿ ಅಂತ ಅಂತಾರಲ್ಲ, ಮಾಡಲಿಲ್ಲ. ಯಾಕೆ ಅವನು ಉದ್ಧಾರ ಆಗಬೇಕು ಅನ್ನೋದಕ್ಕಾಗಿ ಮತ್ತೆ ಒಂದು ಹೊತ್ತು ಊಟ ಮಾಡಿದ ಎಲ್ಲ ಪಾಪಗಳನ್ನು ಕಳ್ಕೊಂಡ್ಬಿಟ್ಟು. ಚಾತುರ್ಮಾಸ್ಯ ಆಯಿತು. ಆದ ಕೂಡಲೇ ಪಾಪ ಬಾಲಕ ಕಣ್ಣೀರಿಡ್ತಾ ಇದ್ದಾನೆ. ಇನ್ಮೇಲೆ ಇವರ ಸಂಪರ್ಕ ಇಲ್ಲ, ಇವರ ಸಹವಾಸ ನಮಗಾಗೋದಿಲ್ಲ, ಹೊರಡ್ತಾ ಇದ್ದಾರೆ. ಇಷ್ಟು ದಿವಸ ಮಹಾ ಉಪದೇಶ ಆಯಿತು, ಅವರ ಅನುಗ್ರಹ ನನಗಾಯಿತು, ಇನ್ಮೇಲೆ ಆ ಅನುಗ್ರಹ ಇಲ್ಲಲ್ಲ. ದೂರ ನಿಂತಿದ್ದಾನಂತೆ ಬಾಲಕ. ಅವರು ಹೋಗ್ತಾ ಹೋಗ್ತಾ ಕರೆದರಂತೆ ಅವನನ್ನು, ಬಾಲಕನನ್ನು. ನಾರದರು ಹೇಳ್ತಾ ಇದ್ದಾರೆ ತಮ್ಮ ಕತೆ. ಆ ಬ್ರಾಹ್ಮಣರು ಯತಿಗಳು ನನ್ನನ್ನು ಕರೆದು ವಾಸುದೇವ ಮಂತ್ರವನ್ನು ನನಗೆ ಉಪದೇಶ ಮಾಡಿದರು. ಆಮೇಲೆ ಉಪದೇಶ ಮಾಡಿ ನನ್ನನ್ನು ಕಳಿಸಿದ್ರು, ಒಳ್ಳೆಯದಾಗ್ತದೆ ಅಂತ ಆಶೀರ್ವಾದ ಮಾಡಿದರು. ಮನೆಯಲ್ಲಿ ತಾಯಿ ಒಬ್ಬಳಿದ್ದಾಳೆ, ತಾಯಿಯನ್ನು ನೋಡ್ಕೊಳ್ಬೇಕು ನನ್ನ ಕರ್ತವ್ಯ. ಏಕಾತ್ಮಜಾಮೇ ಜನನಿ, ಒಬ್ಬನೇ ನಾನು ಮಗ, ಇನ್ನೊಬ್ಬರ ಮಕ್ಕಳಿಲ್ಲ. ಯೋಷಿತ ಮೂಢಾಚ, ಬೇರೆ ಕೆಲಸವನ್ನು ತೊಡಗಿದ್ದಾಳೆ, ವೃದ್ಧಳಾಗಿದ್ದಾಳೆ, ನೋಡ್ಕೊಳ್ಬೇಕಾದ ನನ್ನ ಕರ್ತವ್ಯ. ವಾಸುದೇವ ಮಂತ್ರ ಉಪದೇಶ ಮಾಡಿದ್ದಾರೆ, ಕಾಡಿಗೆ ಹೋಗಬೇಕು, ಜಪ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಇದೆ. ಆದರೆ ತಾಯಿಯನ್ನು ಬಿಟ್ಟು ನಾನು ಹೋಗಲಿಲ್ಲ. ಅವರು ಹೇಳ್ತಾರೆ, ತಾಯಿಯ ಸೇವೆಯೂ ಅಷ್ಟೇ ಮಹತ್ವ. ಯತಿಗಳ ಸೇವೆ ಮಾಡಬೇಕು, ಇಲ್ಲ ಅಂತ ಅಲ್ಲ, ತಾಯಿಯ ಸೇವೆಯೂ ಅಷ್ಟೇ ಮಹತ್ವ ಅನ್ನೋದಕ್ಕಾಗಿ ತಾಯಿಯನ್ನು ಬಿಟ್ಟು ಹೋಗಲಿಲ್ಲ. ಒಂದು ದಿವಸ ತಾಯಿ ಎಲ್ಲೋ ಹೋಗಿದ್ದಾಳೆ, ಹೋಗಿ ಬರ್ತಾ ಇದ್ದಾಳೆ. ಹಾವಿದೆ, ನೋಡಲಿಲ್ಲ, ಕಾಲಿಟ್ಲು, ಕಚ್ಚಿಬಿಟ್ಟು ತಾಯಿ ಸತ್ತು ಹೋದ್ಲು. ಅನುಗ್ರಹಂ ಮನ್ಯಮಾನಃ, ದೇವರ ಅನುಗ್ರಹ ಅಂತ ತಿಳಿದೆ ನಾನು ಅಂತ ಅಂತಾರೆ. ನಮ್ಮ ತಾಯಿಗೆ ಭಗವಂತ ಕರ್ಕೊಂಡ, ಭಗವಂತ ಉದ್ಧಾರ ಮಾಡಿದ, ನನ್ನನ್ನು ಉದ್ಧಾರ ಮಾಡಿದ. ದೇವರ ಅನುಗ್ರಹ. ಹೊರಟೇ ಬಿಟ್ಟರು ನಾರದ. ಪೂರ್ವಜನ್ಮದಲ್ಲಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದು ಆಮೇಲೆ ಬ್ರಹ್ಮದೇವರ ಮಕ್ಕಳಾಗಿ ಹುಟ್ಟುತ್ತಾರಂತೆ. ಬ್ರಾಹ್ಮಣರ ಸೇವೆ ಎಂಥ ಫಲವನ್ನು ಕೊಡ್ತದೆ ಅಂದರೆ, ಸ್ವಯಂ ಬ್ರಹ್ಮದೇವರ ಮಕ್ಕಳಾಗಿ ನಾನು ಹುಟ್ಟಿದೆ. ಈಗ ನಾರದರು, ನಾನೇನಾದರೂ ಕಣ್ಣು ಮುಚ್ಚಿ ವೀಣೆಯನ್ನು ಮಿಡ್ತಾ ನಾರಾಯಣ ಅಂತ ಅಂದರೆ ಮನಸ್ಸಿನಲ್ಲಿ ಒಂದು ಶಬ್ದ ಕೇಳಿಸ್ತದೆ, ಏನೋ ನಾರದ ನನ್ನನ್ನು ಕರೆದೀಯಾ ಅಂತ ದೇವರಂತಾನಂತೆ. ಇದೇನೋ ನಾನು ರಜ್ಜನೆ ಮಾಡೋದಕ್ಕಾಗಿ ಹೇಳಿದ್ದಲ್ಲ. ಭಾಗವತದಲ್ಲಿ ಹೇಳ್ತಾರೆ, ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಆಹೂತಃ, ನಾನು ನಾರಾಯಣ ಅಂತ ಅಂದರೆ ದೇವರಿಗೆ ಆಹ್ವಾನ ಕೊಟ್ಟ ಹಾಗೆ ಇರ್ತದಂತೆ. ಅಷ್ಟು ಭಕ್ತಿಯಿಂದ ನಾರದರು ನಾರಾಯಣ ಅಂತ ಸ್ಮರಣೆ ಮಾಡ್ತಾರೆ. ನಾನು ನಾರಾಯಣ ಅಂತ ಅಂದರೆ ದೇವರು ಮನಸ್ಸಿನಲ್ಲಿ ದರ್ಶನವನ್ನು ಕೊಡ್ತಾರೆ. ಅಂಥ ಯೋಗ್ಯತೆ ನನಗೆ ಬಂದು ಹೋಗಿದೆ ಸ್ವಾಮಿ, ಎಲ್ಲ ನಿನ್ನ ಅನುಗ್ರಹ ಅಂತ ಹೇಳಿ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಾರೆ, ಕೊಂಡಾಡ್ತಾರೆ. ಆಮೇಲೆ ಅವರು ಭಾಗವತದ ರಚನೆಯನ್ನು ಮಾಡ್ತಾರೆ. ಮಧ್ಯ ಮಧ್ಯದಲ್ಲಿ ಅನೇಕ ಕಥೆಗಳಿವೆ, ಆದರೆ ಸಪ್ತಾಹದ ಕ್ರಮದಲ್ಲಿ ಅನೇಕ ಕಥೆಗಳನ್ನು ನಾವು ಮರಿಲೇಬೇಕು. ಆ ಕಥೆಗಳನ್ನು ಹೇಳುವಂತೆ ಇಲ್ಲ, ನಿಷಿದ್ಧ ಅಂತ ಅಲ್ಲ, ಆದರೆ ಕಾಲದ ನಿಷೇಧ ಇದೆ. ಆದ್ದರಿಂದಾಗಿ ಮಹಾನುಭಾವ ಪರೀಕ್ಷಿತ್ ರಾಜ, ಅವನು ರಾಜನಾಗಿದ್ದಾನೆ. ಮಧ್ಯದಲ್ಲಿ ಪಾಂಡವರ ಕಥೆಯೆಲ್ಲ ಬಹಳ ಅದ್ಭುತವಾದ ರೀತಿಯಲ್ಲಿ ಬರ್ತದೆ. ಪಾಂಡವರ ಕಥೆ, ಅದರಲ್ಲಿ ಕುಂತಿದೇವಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ಮಾತ್ರ ಹೇಳಬೇಕು. ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾದ ಪುನರ್ಭವ ದರ್ಶನಂ. ಭಾರೀ ಆಪತ್ತು, ಭಾರೀ ಆಪತ್ತು. ಪರೀಕ್ಷಿತನ ಅವನು ಹುಟ್ಟೋ ಹಾಗೇ ಇಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಇನ್ನೇನು ಕೂಸು ಉಳಿಯೋದಿಲ್ಲ. ಉತ್ತರಾದೇವಿ ಬರ್ತಾಳೆ. ಉತ್ತರಾದೇವಿ ಒಂದೊಂದು ಮಾತು ಹೇಳ್ತಾರೆ, ನಾನು ಸತ್ರೂ ಪರವಾಗಿಲ್ಲ, ಮಾಮೇ ಗರ್ಭೋ ನಿಪಾತ್ಯತಾಂ ಅಂತ ಪ್ರಾರ್ಥನೆ ಮಾಡ್ತಾಳೆ. ಗರ್ಭಪಾತವಾಗೋದು ಬೇಡ. ಇವತ್ತು ಹೆಜ್ಜೆ ಹೆಜ್ಜೆಗೆ ಗರ್ಭಪಾತಗಳು ನಡೀತಾ ಇವೆ. ಆದರೆ ಒಬ್ಬ ಹೆಣ್ಣು ಕೊಟ್ಟ ಸಂದೇಶ ಮಾತ್ರ ಅಲ್ಲ, ಕೃಷ್ಣನಿಗೆ ಮಾಡಿದ ಪ್ರಾರ್ಥನೆ. ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಆ ಬ್ರಹ್ಮಾಸ್ತ್ರ ನನ್ನನ್ನು ಸುಡುತ್ತದೆ, ಸುಡಲಿ, ಆದರೆ ನನ್ನ ಗರ್ಭವನ್ನು ಮಾತ್ರ ಸುಡೋದು ಬೇಡ. ಆ ಗರ್ಭ ಬದುಕಲಿ ಒಂದು ಪ್ರಾರ್ಥನೆ ಮಾಡ್ತಾಳೆ. ದೇವರು ಒಳಗಡೆಗೆ ನಿಂತು ಚಕ್ರಧಾರಣೆ ಮಾಡಿ ಭಗವಂತ ಸಂರಕ್ಷಣೆ ಮಾಡ್ತಾನೆ. ಹುಟ್ಟುತ್ತಾನೆ, ಹುಟ್ಟಿದ ಮೇಲೆ ಮತ್ತೆ ಸಾಯ್ತಾನೆ, ಸತ್ತ ಮೇಲೆ ಮತ್ತೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಯಾಕೆ ಜನರಿಗೆ ಗೊತ್ತಾಗಬೇಕಲ್ಲ, ಒಳಗೆ ನಾನು ಹುಟ್ಟಿಸಿ ರಕ್ಷಣೆ ಮಾಡಿದ್ದೇನೆ ಅಂತ. ಹೊರಗೆ ಬಂದ ಮೇಲೆ ಮತ್ತೆ ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಅಂಥ ಪರೀಕ್ಷಿತ. ಕುಂತಿದೇವಿ ಕೊನೆಗೆ ಪ್ರಾರ್ಥನೆ ಮಾಡ್ತಾಳೆ,
ಕೆಲಸ ಆಯಿತು. ಕೃಷ್ಣ ಪರಮಾತ್ಮ ದ್ವಾರಕೆಗೆ ಹೊರಡ್ತಾ ಇದ್ದಾನೆ. ಕುಂತಿದೇವಿ ಬೆನ್ನು ಹತ್ತಿದ್ದಾಳೆ. ಏನಾದರೂ ಬೇಕಾ ಅಂತ ಕೃಷ್ಣ ಪರಮಾತ್ಮ ಕೇಳ್ತಾನೆ. ಕೇಳಿದಾಗ ಕುಂತಿದೇವಿ ಕೇಳ್ತಾನೆ, ಸೆರಗ ನೋಡುತ್ತಾಳೆ. ಆಪತ್ತುಗಳನ್ನು ಹಾಕು ನನ್ನ ಸೆರಗಲ್ಲಿ ಅಂತ ಕೇಳ್ತಾಳಂತೆ. ಒಂದಲ್ಲ ಎರಡಲ್ಲ, ವಿಪದ ಸಂತುನ ಶಾಶ್ವತ, ನಿರಂತರ ಆಪತ್ತುಗಳು ನನಗೆ ಬರಲಿ ಅಂತ ಕೇಳಿಕೊಳ್ತಾಳಂತೆ. ಕುಚ್ಚು ಅಂತ ಅಂತಾರೆ ಯಾರಾದರೂ ಶಾಣೆ ಅಂತಾರೆ. ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತೆ. ಯಾಕೆ? ಅವಳು ಅಧ್ಯಯನ ಮಾಡಿದ್ದಾಳೆ, ಆಪತ್ತಿನ ಅಧ್ಯಯನ ಸಂಶೋಧನೆ ಮಾಡಿದ್ದಾಳೆ. ಆಪತ್ತಿನ ಬಗ್ಗೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಆಪತ್ತಿನ ಸಂಶೋಧನೆಯನ್ನು ಮಾಡಿದ್ದಾಳೆ. ಆಪತ್ತು ಬಂದಾಗೆಲ್ಲ ಕೃಷ್ಣ ಬಂದಿದ್ದಾನೆ, ಆಪತ್ತಿಲ್ಲದೆ ಇದ್ದಾಗ ಕೃಷ್ಣ ಇಲ್ಲ. ಇದರ ಅಧ್ಯಯನ ಅವಳಿಗೆ ಆಗಿದೆ. ಅವಳಿಗೆ ಹೀಗಾಗಿ ಅಲ್ಲಿ ಮಾತುಗಳೇ ಹಾಗಿವೆ. ವಿಪದ ಸಂತು ನ ಶಾಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯ. ಆಪತ್ತುಗಳು ಬಂದರೆ ನಿನ್ನ ದರ್ಶನ ಆಗ್ತದಪ್ಪ, ಆಪತ್ತುಗಳಿಲ್ಲ ಅಂದರೆ ನಿನ್ನ ದರ್ಶನ ಆಗೋದಿಲ್ಲ. ಆದ್ದರಿಂದಾಗಿ ನನಗೆ ನೀನು ಬೇಕು ಅಂತ ಕೇಳಲಿಲ್ಲ, ನಿನ್ನ ದರ್ಶನ ಆಗಲಿ ಅಂತ ಕೇಳಲಿಲ್ಲ. ಕೇಳುವ ಭಾಷೆ ಹೇಗಿದೆ ನೋಡಿ, ಕುಂತಿದೇವಿಯ ಭಾಷೆ, ಅವಳ ಮಾತು. ನನಗೆ ಆಪತ್ತುಗಳನ್ನು ಕೊಡು ಅಂತ ಕೇಳಬೇಕು. ಅದರ ಅರ್ಥ ಏನು? ನಿನ್ನ ದರ್ಶನ ನಿರಂತರವಾಗಿ ಆಗಲಿ ಅಂತನ್ನೋದರ ಭಾಷೆ ಅದು. ಹಾಗೆ ಕೇಳಿಕೊಳ್ತಾಳೆ. ಪರೀಕ್ಷಿನ್ ಮಹಾರಾಜ ಕಲಿಯನ್ನೇ ನಿಗ್ರಹ ಮಾಡಿದ. ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಹೋಗ್ತಾನೆ ಧನುಸ್ಸನ್ನು ಧಾರಣೆ ಮಾಡಿ, ಯಾರು ನೀನು ನನ್ನ ನಗರದಲ್ಲಿ ಬರಲಿಕ್ಕೆ? ನೀನು ಯಾರು? ನನ್ನ ಕಾಲ ಇದು ಅಂತ ಹೇಳ್ತದೆ ಕಲಿಕಾಲ. ಯಾವ ಕಾಲ ಇದು ಅಂತ ಕೇಳ್ತಾನೆ. ಕಲಿಕಾಲ. ಮತ್ತು ನಂದು ಕಾಲ ಇದು, ನಾನು ಬರ್ತಾ ಇದ್ದೇನೆ, ಬರೋ ಹಾಗಿಲ್ಲ ನಾನು ಇರೋ ತನಕ ಅಂತ ಶಾಸನೆ ಮಾಡ್ತಾನೆ. ಆಮೇಲೆ 4 ಸ್ಥಾನಗಳನ್ನು ಕೊಡ್ತಾನೆ. ಇನ್ನೊಂದು ಸ್ಥಾನ ಬೇಕು ಅಂತಾನೆ. 5 ಇಷ್ಟರಲ್ಲಿ ಮಾತ್ರ ಇರಬೇಕು. ಏನು ಶಾಸನೆ! ದೇವರ ಸಾಮರ್ಥ್ಯದಿಂದ, ದೇವರ ಅನುಗ್ರಹದಿಂದ ಹುಟ್ಟಿದ ಮನುಷ್ಯರಿಗೆ ಕಲಿಯನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಹೇಗಿರ್ತದೆ ಅಂತ ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸ್ತಾರೆ. ಹಾಗೆ ಕಲಿ ನಿಗ್ರಹ ಮಾಡಿದವನು ಬೇಟೆಯಾಡೋದಕ್ಕಾಗಿ ಹೋಗ್ತಾನೆ. ಶಮೀಕರ ಆಶ್ರಮ ಬಹಳ ಬಾಯಾರಿಕೆಯಾಗಿದೆ. ನೀರು ಅಂತ ಹೇಳ್ತಾ ಇದ್ದಾನೆ. ಶಮೀಕರು ಧ್ಯಾನದಲ್ಲಿ ಮಗ್ನರಾಗಿಬಿಟ್ಟಿದ್ದಾರೆ. ಧ್ಯಾನದಲ್ಲಿ ಕುಳಿತಾಗ ಪಕ್ಕದಲ್ಲಿ ನಗಾರಿ ಬಾರಿಸಿದರೂ ಅವರಿಗೆ ಕೇಳಿಸೋದಿಲ್ಲ, ಅಷ್ಟು ದೇವರಲ್ಲಿ ನಿಮಗ್ನತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡಬೇಕಾದ್ರೆ, ಕ್ರಿಕೆಟ್ ನೋಡಬೇಕಾದ್ರೆ ಮಕ್ಕಳಿಗೆ ಏನಾದರೂ ಕೇಳಿಸ್ತದ? ಯಾರು ಎಷ್ಟು ಕರೆದರೂ ಕೇಳಿಸೋದಿಲ್ಲ. ಆಟ ಆಡ್ತಾ ಇರಬೇಕಾದ್ರೆ ಆಗೋದಿಲ್ಲ. ಧ್ಯಾನ ಅದಕ್ಕಿಂತಲೂ ಮಿಗಿಲು ಅಂತ ಹೇಳ್ತಾರೆ. ಅಂಥ ಧ್ಯಾನದಲ್ಲಿ ಶಮೀಕ ಋಷಿಗಳಿದ್ದಾರೆ. ಎಂತೆಂಥವರು ಭಾಗವತದಲ್ಲಿ ಬರ್ತಾರೆ ನೋಡ್ರಿ. ನೀರು ಅಂತ ಕೇಳ್ತಾ ಇದ್ದೇನೆ, ಕೊಡ್ತಾ ಇಲ್ಲ. ಸಿಟ್ಟು ಬಂತು, ಸತ್ತ ಹಾವಿದೆ, ಹಾಕಿದೆ, ಕೊರಳಲ್ಲಿ ಹಾಕಿದ, ಹೋಗ್ಬಿಟ್ಟ. ಯಾರೋ ಶೃಂಗಿ ಎಲ್ಲೋ ಇದ್ದಾನೆ, ದೂರದಲ್ಲಿ ಇದ್ದಾನೆ, ಹೋಗಿ ಹೇಳಿದರು. ಶೃಂಗಿಗೆ ಸ್ವಲ್ಪ ಅಹಂಕಾರ ಅಂತೆ. ನಮ್ಮಪ್ಪ ನಾನು ಅಂತ ಸ್ವಲ್ಪ ಅಹಂಕಾರ. ಯಾರಿಗಾದರೂ ಎಂಥವರಿಗಾದರೂ ಅದು ತಪ್ಪಿದ್ದಲ್ಲ. ಒಬ್ಬ ಶಿಷ್ಯ ಹೋಗ್ತಾನೆ, ನಿನಗೆ ಬಹಳ ಅಹಂಕಾರ ಅಲ್ಲ ಶೃಂಗಿ, ನಿಮ್ಮಪ್ಪನಿಗೆ ಹೀಗಾಗಿದೆ. ಓಡಿ ಬರ್ತಾನೆ, ನೋಡಿದಾಗ ಶಾಪ ಕೊಟ್ಟು ಬಿಡ್ತಾನೆ. ಯಾರು ಹಾವನ್ನು ಹಾಕಿದ್ದಾರೆ 7 ದಿವಸದಲ್ಲಿ ತಕ್ಷಕ ಅವನನ್ನು ಸಾಯಿಸಲಿ. ಧ್ಯಾನ ಭಂಗ ಆಯಿತು ಅವರಿಗೆ, ಶಮೀಕರಿಗೆ. ಏನೋ ಆಗಬಾರದ್ದಾಗ್ತಾ ಇದೆ. ಏನಾಯಿತು ಮಗನಿಗೆ ಕೇಳ್ತಾರೆ. ಏನಿಲ್ಲಪ್ಪ, ಎಲ್ಲ ಸರಿ ಆಯಿತು, ನಾ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಏನು ಮಾಡಿದೆಯೋ? ಇಲ್ಲ, ನಿನ್ನ ಕೊರಳಲ್ಲಿ ಹಾವು ಹಾಕಿದ್ದಾರೆ. ನೋಡ್ತಾನೆ, ಆವಾಗ ಹಾವು ಹಾಕಿದ್ದು ಲಕ್ಷಕ್ಕೆ ಬಂತು. ತೆಗಿತಾರೆ. ಈ ಹಾವು ಯಾರು ಹಾಕಿದ್ದಾರಲ್ಲ 7 ದಿವಸದಲ್ಲಿ ಅವನು ಸತ್ತೋಗ್ತಾನೆ, ನೀವು ಟೆನ್ಷನ್ ತೆಗೆದುಕೊಳ್ಬೇಡಿ ಅಂತ ಅಂದ. ಟೆನ್ಷನ್ ಶುರುವಾಯ್ತು ಅವನಿಗೆ. ತೆಗೆದುಕೊಳ್ಳೋದು ಬೇಡ ಅಂತ ಅಲ್ಲ, ಅವನಿಗೆ ಏನು ಸಮಸ್ಯೆ ಅಂತಂದರೆ ನನ್ನ ಮಗ ತಪ್ಪು ಕೆಲಸ ಮಾಡಿದ ಅಂತನೋ ಟೆನ್ಷನ್. ಅಪ್ಪ ಹೇಗಿರಬೇಕು ಅಂತ ಭಾಗವತ ಹೇಳ್ತದೆ. ಮಕ್ಕಳು ತಪ್ಪು ಕೆಲಸ ಮಾಡಿದರೆ ಟೆನ್ಷನ್ ಆಗಬೇಕು, ಸಮಸ್ಯೆ ಆಗಬೇಕು ಮನುಷ್ಯನಿಗೆ. ತಪ್ಪು ಕೆಲಸ ಮಾಡಿದೆ, ನೀನು ತಪ್ಪು ಕೆಲಸ ಮಾಡಿದೆ. ಯಾರವನು ಬಂದವನು? ಮಹಾಭಾಗವತ, ನಮ್ಮ ದೇಶದ ನಾಯಕ, ರಾಜ. ಅವನು ರಾಜ್ಯವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ, ನಾವು ಸುಖವಾಗಿದ್ದೇವೆ, ಕಣ್ಣು ಮುಚ್ಚಿ ಜಪ ಮಾಡ್ತೇವೆ. ಏನು ಭರವಸೆ ಅಲ್ಲ ರಾಜನ ಮೇಲೆ. ಬಸ್ಸಲ್ಲಿ ಹೊರಟಿರ್ತೇವೆ, ಇಡೀ ರಾತ್ರಿ ಪ್ರಯಾಣ ಮಾಡಬೇಕು. ಡ್ರೈವರ್ ಮೇಲೆ ಭರವಸೆಯೂ ಇರೋದಿಲ್ಲ ನಮಗೆ. ನಾವು ಹಣ ಕೊಟ್ಟಿದ್ದೇವೆ, ಕೂರ್ತೇವೆ, ಬರ್ತೇವೆ, ಮುಗಿದೋಯ್ತು. ಆದರೆ ಒಂದು ದಿವಸವೂ ಆ ಡ್ರೈವರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ಅದು ಏನು ಗೊತ್ತಿಲ್ಲ ನಮಗೆ. ಅದು ನಾವು ರೊಕ್ಕ ಕೊಟ್ಟಿದ್ದೇವೆ ಅಂತ ನಾವು ಭಾವನೆಯೋ ನಮ್ಮ ಅಹಂಕಾರವೋ ಏನೋ ಗೊತ್ತಿಲ್ಲ. ಆದರೆ ವಾಸ್ತವಿಕವಾಗಿ ಆದರೆ ಹೇಳಬೇಕು. ಆದರೆ ಇನ್ನೊಂದು ಸಮಸ್ಯೆ ಏನಿದೆ ಅಂದರೆ ಕೇಳೋ ಪರಿಸ್ಥಿತಿಯಲ್ಲೂ ಅವ್ರು ಇರೋದಿಲ್ಲ. ಅಂಥವ್ರು ಇರ್ತಾರೆ. ನಾನು ಉಪಕಾರ ಅಂತ ಹೇಳಿದರೆ ಅದನ್ನು ಗ್ರಹಣ ಮಾಡಬೇಕು. ಅಂಥವ್ರು ಇರೋದಿಲ್ಲ. ಏನೇ ಇರಲಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಅನ್ನೋದು ಬೇರೆ ಇರಲಿ. ಆದರೆ ರಾಜ ಒಂದು ರಾತ್ರಿಯ ಭರವಸೆ ಅಲ್ಲ ರಾಜ ಅಂತ ಅಂದರೆ 100 ವರ್ಷದ ಭರವಸೆ ರಾಜ. ಎಂಥ ಭರವಸೆ ಇರ್ತಾ ಇತ್ತು ನೋಡಿ ರಾಜನ ಮೇಲೆ. ಮಹಾನುಭಾವರು ಶಮೀಕರ ಹೇಳ್ತಾರೆ,
ಅವರಿದ್ದಾರೆ, ರಾಜ ರಕ್ಷಣೆ ಮಾಡ್ತಾ ಇದ್ದಾನೆ, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೀವಪ್ಪ ನಾವು. ಅವನಿಲ್ಲ ಅಂತಂದರೆ ಏನು ಮಾಡಲಿಕ್ಕಾಗ್ತದೆ ನಮಗೆ? ಅಂಥ ಭಾಗವತನಿಗೆ ಶಾಪ ಕೊಟ್ಟಿಯಲ್ಲ ಮೂರ್ಖ, ಬೈತಾರೆ. ನೀನು ಮಾಡಿದ ತಪ್ಪು ಎಂಥದ್ದು ಗೊತ್ತಾ? ತಪ್ಪನ್ನು ತಿಳಿಸಿ ಹೇಳ್ತಾರೆ. ಕ್ಷಮೆ ಯಾರು ಮಾಡಬೇಕು? ಭಗವಂತನೇ ನಿನ್ನನ್ನು ಕ್ಷಮೆ ಮಾಡಲಿ. ನೀನು ಮಾಡಿದ ತಪ್ಪನ್ನು ಭಗವಂತ ಕ್ಷಮೆ ಮಾಡಲಿ. ಗೌರಮುಖನನ್ನು ಕರೀತಾರೆ ಶಿಷ್ಯ, ರಾಜನಿಗೆ ಹೋಗಿ ಹೇಳು ಅಂತ ಹೇಳ್ತಾರೆ. ನಮ್ಮಿಂದ ತಪ್ಪಾಗಿದೆಯಲ್ಲ ರಾಜನಿಗೆ ಗೊತ್ತಾಗಬೇಕದು. ರಾಜನಿಗೆ ಹೋಗಿ ಹೇಳ್ತಾರೆ. ಅಷ್ಟರಲ್ಲಿ ಪರೀಕ್ಷಿತ ತನ್ನ ಮನೆಯನ್ನು ಬಿಟ್ಬಿಟ್ಟಿದ್ದ. ಅಲ್ಲಿ ಆಲೋಚನೆ ಮಾಡಿದ, ತಪ್ಪು ಕೆಲಸ ಮಾಡಿದೆ ನಾನು. ಈಚೆ ಶಮೀಕ, ಆಚೆ ಪರೀಕ್ಷಿತ. ಇಂಥ ಪ್ರಜೆ, ಇಂಥ ರಾಜ ಇದ್ದರೆ ಇನ್ನೇನು ಬೇಕು ರಾಜ್ಯದೊಳಗೆ? ಅವನು ಹೊರಟ, ನಾನು ತಪ್ಪು ಮಾಡಿದೆ, ನಾನು ಇರೋದಿಲ್ಲ ಅಂತ ಹೊರಟು ಬಿಟ್ಟ. ಹೊರಟು ಪ್ರಾಯೋಪವೇಶಕ್ಕೆ ಕೊಡ್ತಾ ಇದ್ದಾನೆ. ಅತ್ರಿ, ವಶಿಷ್ಠ, ಚವನ, ಶರದ್ವಾನ್, ಅರಿಷ್ಟ, ನೇಮಿ, ಭೃಗು, ಅಂಗಿರ ಎಲ್ಲ ಮಹಾನುಭಾವರು ಬರ್ತಾ ಇದ್ದಾರೆ. ಯಾಕೆ? ಪರೀಕ್ಷಿತ ಪ್ರಾಯೋಪವೇಶಕ್ಕೆ ಕೊಡ್ತಿದ್ದಾನೆ. ಅಲ್ಲಿ ಕಾಲ ಸುಮ್ಮನೆ ಹೋಗೋದಿಲ್ಲ. ಅಲ್ಲಿ ಕಾಲ ಪುಣ್ಯ ಕಾಲ ಅದು. ಆ ಕಾಲ ಪುಣ್ಯ ಕಾಲ ಅದು. ಏನಾಗ್ತದೆ, ಏನು ಚರ್ಚೆ ಆಗ್ತದೆ ಗೊತ್ತಿಲ್ಲ. ಅಲ್ಲಿ ಎಲ್ಲ ಋಷಿಗಳು ಬಂದುಬಿಟ್ಟಿದ್ದಾರೆ. ಋಷಿಗಳು ಬಂದಾಗ ಎಲ್ರಿಗೂ ಪ್ರಶ್ನೆ ಮಾಡ್ತಾ ಇದ್ದಾನೆ. ನನಗೇನಂತ, ವಿಷ್ಣುಗಾಥಾ ಗಾಯತ, ನೀವು ದೇವರ ಕಥೆಗಳನ್ನು ಗಾನ ಮಾಡಿರಿ. ತಕ್ಷತ್ವಲಂ ದಶತ್ವಲಂ ತಕ್ಷಕ, ಯಾವನು ತಕ್ಷಕ ಬರ್ತಾನಂತೆ, ಕಚ್ಚಲಿ, ನನಗೇನಾಗೋದಿದೆ ಅಂತಂತಾನೆ. ನೀವು ವಿಷ್ಣು ಕಥೆಗಳನ್ನು ಗಾನ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟರಲ್ಲಿ ಮಹಾನುಭಾವರು ಶುಕಾಚಾರ್ಯ ಬರ್ತಾ ಇದ್ದಾರೆ. ದೇಹದ ಮೇಲೆ ಅಭಿಮಾನ ಇಲ್ಲ. ಆ ಪ್ರಸಂಗವನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದರೆ, ಶುಕಾಚಾರ್ಯ ಬರ್ತಾ ಇದ್ದರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಕಲ್ಲು ಹಾಕ್ತಾ ಇದ್ದಾರಂತೆ, ಕಲ್ಲು ಹೊಡಿತಾ ಇದ್ದಾರೆ. ನಮ್ಮೂರಿಗೆ ಹುಚ್ಚು ಬಂದಿದ್ದಾನೆ ಅಂತ. ನಾವು ಸಣ್ಣವರಿದ್ದಾಗ ಯಾರಾದರೂ ಹಾಗೆ ಬಂದರೆ ಮಕ್ಕಳೆಲ್ಲ ಕಲ್ಲಿಂದ ಹೊಡೆಯೋದು, ಅದು ಮಾಡೋದು ಮಾಡ್ತಾ ಇದ್ರು. ಹಾಗೆ ಶುಕಾಚಾರ್ಯರು ಆ ಮಕ್ಕಳು ಕಲ್ಲಿಂದ ಹೊಡಿತಾ ಇದ್ದರೆ ತಿರುಗಿ ನೋಡಲಿಲ್ಲ. ದೊಡ್ಡವರೆಲ್ಲ ಹುಚ್ಚ ಅಂತ ಇದ್ದಾರೆ. ಆ ಕಡೆ ಲಕ್ಷ್ಯವೇ ಇಲ್ಲ. ದೇಹದ ಮೇಲೆ ಅಭಿಮಾನ ಇಲ್ಲ. ಯಾರಿಗೆ ಬೈತಾ ಇದ್ದಾರೆ ಅವರು? ಯಾರಿಗೆ ಬೈತಾ ಇರೋದು? ಯಾರಿಗೆ? ನಾನಂತೂ ಹುಚ್ಚ ಅಲ್ಲ, ಅವರು ಹುಚ್ಚ ಅಂದರೆ ನಾನು ಹುಚ್ಚಾಗ್ತೀನ? ಎಷ್ಟು ಸುಲಭವಾಗಿ ಸಮಾಧಾನ ಮಾಡಿಕೊಳ್ಳಿಕ್ಕೆ ಮಾರ್ಗಗಳಿವೆ ಅಂತಂದರೆ ನಮಗದು ಯಾವುದು ಬೇಡ. ನೇರವಾಗಿ ರಾಜನ ಮನೆ ಮುಂದೆ ಬಂದು ನಿಲ್ತಾನೆ. ಗಾಬರಿಯಾಗಿಬಿಡುತ್ತದೆ ಬಂದವರಿಗೆಲ್ಲ. ಹಿಂದೆ ರಾಜನ ಮನುಷ್ಯ ಇರಬೇಕು, ಇವರು ಓಡಿ ಹೋಗ್ಬಿಟ್ರು ಅವರೆಲ್ಲ. ಶುಕಾಚಾರ್ಯರು ಬರ್ತಾರೆ. ಶುಕಾಚಾರ್ಯರು ಬಂದಾಗ ರಾಜ ಎದ್ದು ಬಂದು ಅವರಿಗೆ ಪ್ರಾರ್ಥನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಸವಿಷ್ಟುರಾತಃ ಅತಿಥಯ ಆಗತಾರೆ. ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ತಥೋ ನಿವೃತ್ತಾಶ್ಯ ಬಹುಧಾ ಸ್ತ್ರೀಯೋರ್ಭಕಾಹ ಮಹಾಸನೇಚ ಉಪವಿವೇಶ ಪೂಜಿತಃ. ಮಹಾಸನವನ್ನು ಅವರಿಗಾಗಿ ಇಟ್ಟಿದ್ರು. ಯಾರಿಗೆ ಗೊತ್ತೋ ಯಾರು ಬರ್ತಾರೆ ಅಂತ. ಹೇಗೆ ಬಂದ್ರಿ ಇವರು? ಶುಕಾಚಾರ್ಯರು ಪತ್ರ ಬರೆದಿದ್ರ? ಭಾಗವತ ಹೇಳಬೇಕಂದ್ರೆ ನೀವು ಹೇಳಿ ಅಂತ ಹೇಳೋ ಕಾರಣ ಇಲ್ಲ. ನಿಜವಾಗಿ ಅದು ದೇವರು ಕೊಟ್ಟ ಅವರ ಮನಸ್ಸಿನಲ್ಲಿ ಪತ್ರವನ್ನು ಬರೆದು ಕಳಿಸ್ಬಿಟ್ಟಿದ್ದಾನೆ. ಎದೃಚ್ಛಾತು ತದಿಚ್ಛಾಸ್ಯ ಅಂತ ಹೇಳ್ತಾನೆ. ದೇವರ ಇಚ್ಛೆ, ದೇವರಾಜ್ಞೆ ಮಾಡಿದ ಹೋಗಿ ಪರೀಕ್ಷಿತನ ಹತ್ರ ಉಪದೇಶ ಮಾಡಲಿಕ್ಕೆ ಅಂತ ಬರ್ತಾರೆ. ಸೇವೆಯನ್ನು ಮಾಡ್ತಾರೆ. ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ, ಕೈಗಳನ್ನು ಜೋಡಿಸ್ತಾನೆ. ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯ ಕ್ಷತ್ರಬಂಧವ, ಕೃಪೆಯಿಂದ ನೀವು ಅತಿಥಿಯಾಗಿ ಬಂದಿದ್ದೀರಿ. ಮತ್ತು ಏನು ಶ್ರವಣ ಮಾಡಬೇಕು, ಯಾವ ಮಂತ್ರ ಜಪ ಮಾಡಬೇಕು, ಯಾವ ಕರ್ಮವನ್ನು ಮನುಷ್ಯ ಮಾಡಬೇಕು, ಯಾರ ಸ್ಮರಣೆ ಮಾಡಬೇಕು, ಯಾರ ಭಜನೆ ಮಾಡಬೇಕು, ಈ 5 ಇದು ವಿಧಿಗಳು. ನಿಷೇಧಗಳು: ಏನು ಕೇಳಬಾರದು, ಯಾವ ಮಂತ್ರ ಜಪ ಮಾಡಬಾರದು, ಯಾವ ಕರ್ಮವನ್ನು ಮಾಡಬಾರದು, ಯಾರ ಸ್ಮರಣೆ ಮಾಡಬಾರದು, ಯಾರ ಸೇವೆಯನ್ನು ಮಾಡಬಾರದು. ಈ 10 ವಿಷಯಗಳು ನನಗೆ ಬೇಕು. 5 ವಿಧಿ, 5 ನಿಷೇಧ, ಇವು ಬೇಕು. ಇವುಗಳನ್ನು ನೀವು ಉಪದೇಶ ಮಾಡಬೇಕು. ನಾನು ಮರ್ತ್ಯ, ಇನ್ನು 7 ದಿವಸ ನನಗೆ ಬಹಳ ಇದು ಇಲ್ಲ. ಕೇಳ್ತಾನೆ, 7 ದಿವಸ ಇದೆಯಲ್ಲ ಹೇಳ್ಬೋದಾ ಅಂತ ಕೇಳ್ತಾನೆ. ಅಂದಾಗ ಖಟ್ವಾಂಗ ರಾಜ ಇದ್ದಪ್ಪ, ಒಂದು ಮುಹೂರ್ತದಲ್ಲಿ ಅವನು ಸಾಧನೆ ಮಾಡಿ ಮುಕ್ತನಾದ. ತವಾಪ್ಯೇತರ ಹೇ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ಅವನೇನು ಹೇಳ್ತಾನೆ? 7 ದಿವಸ ನಿನ್ನ ಜೀವನ ಇದೆ ಅಂತಂದ್ರು. 100 ವರ್ಷ ಅಂತ ಅನ್ನೋ ಹಾಗೆ 7 ದಿವಸ ಅಂತ ಅಂತಾರೆ. ದಿವಸಗಳಿಗೆ ಎಷ್ಟು ಬೆಲೆ ಕೊಟ್ಟಿದೆ ನೋಡ್ರಿ ಭಾಗವತದಲ್ಲಿ. 7 ದಿವಸ ಇದೆಯಪ್ಪ, ನೀನ್ಯಾಕೆ ಚಿಂತೆ ಮಾಡ್ತಿ? ಹೇಳ್ತೇನೆ. ಮೊದಲಿಗೆ ಆ ಪ್ರಶ್ನೆಯನ್ನು ಮೆಚ್ಚಿಕೊಳ್ತಾರೆ ಶುಕಾಚಾರ್ಯ. ವರೀಯಾನೇಶತೆ, ಭಾರಿ ಉತ್ತಮ ಪ್ರಶ್ನೆಯನ್ನು ಮಾಡಿದ್ದಿ ಅಂತ ಹೇಳಿ ನಮ್ಮ ಜೀವನ ಹೇಗೆ ಹೋಗ್ತದೆ ಅನ್ನೋದನ್ನು ಹೇಳ್ತಾರೆ. ನಿದ್ರೆ, ಆಮೇಲೆ ಸುಖ, ಲೌಕಿಕವಾದ ಸುಖ, ಹಗಲು ಹಣದ ಗಳಿಕೆ, ಆಮೇಲೆ ಕುಟುಂಬದ ಪೋಷಣ, ತನ್ನ ದೇಹ ನೋಡ್ಕೊಳ್ಳೋದು, ಹೆಂಡತಿ ಮಕ್ಕಳು, ಇವುಗಳನ್ನೇನೆ ತೇಷು ಪ್ರಸಕ್ತಃ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇವುಗಳನ್ನು ಪೋಷಣೆ ಮಾಡ್ತಾ 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 ತನ್ನ ಮರಣವನ್ನು ನೋಡ್ತಾ ಇರ್ತಾನೆ. ಆದರೂ ಕೂಡ ಮರಣದ ಪರಿಜ್ಞಾನ ಅವರಿಗೆ ಇರೋದಿಲ್ಲ. ಹೀಗೆ ಜೀವನ ಎಲ್ಲ ಹೋಗಿಬಿಡುತ್ತದೆ. ಆದರೆ ನೀನು ಮಾತ್ರ ಮಹಾಪುರುಷಿಕ, ನೀನು ಭಗವಂತನ ಮೇಲೆ ಭಕ್ತಿ ನಿನಗೆ ಇದೆ ಅಂತ ಹೇಳಿ ದೇವರ ಧಾರಣವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಆ ಧಾರಣ ಅಂತಂದರೆ ಒಂದೊಂದು ಅವಯವವನ್ನು ಚಿಂತನೆ ಮಾಡೋದು.
ಧ್ಯಾನ ಅಂದರೆ ಸಮಗ್ರ ಅಂಗದ ಚಿಂತನೆಯನ್ನು ಮಾಡೋದು. ಅವುಗಳಿಗೆ ಬಹಳ ದಿವಸಗಳು ಬೇಕು ಅವುಗಳನ್ನು ತಿಳಿದುಕೊಳ್ಳಬೇಕಾದ್ರೆ. ಪಾತಾಲ ದೇವರ ಪಾದ ತಲದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ವಾದಿರಾಜರು ಸಹ ವಿರಾಟ್ ರೂಪ ಧ್ಯಾನದಲ್ಲಿ ಭಾಗವತದ ಅನುವಾದವನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ. ಆ ಒಂದೊಂದು ಲೋಕಗಳು ಪರಮಾತ್ಮನ ಒಂದೊಂದು ಅವಯವದಿಂದ ಹುಟ್ಟಿದೆ ಅಂತ ಹೇಳಿ ಆ ಲೋಕಗಳಿಗೆ ಪರಮಾತ್ಮನ ಆಯಾ ಅಂಗ ಜನಕವಾಗಿದೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಧಾರಣವನ್ನು ಹೇಳ್ತಾರೆ. ಒಂದೊಂದು ಕಾರಣಕ್ಕಾಗಿ ಒಬ್ಬೊಬ್ಬ ದೇವತೆಯನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಹೇಳ್ತಾ ನಮ್ಮ ಸ್ವಾಮಿಯ ಧ್ಯಾನ ಅಕಾಮಹ, ಯಾವ ಬಯಕೆ ಇಲ್ಲ ಅಂತಾದರೂ ಪರಮಾತ್ಮ, ಎಲ್ಲ ಬೇಕು ಅಂತಾದರೂ ಪರಮಾತ್ಮ, ಮೋಕ್ಷ ಬೇಕು ಅಂತಾದರೂ ಪರಮಾತ್ಮ. ಹೀಗಾಗಿ ತೀವ್ರವಾದ ಭಕ್ತಿ ಯೋಗದಿಂದ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೇಳಿ ಇಲ್ಲಿ ಶುಕಾಚಾರ್ಯರು ಭಾಗವತವನ್ನು ಪ್ರಾರಂಭ ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾರ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ತ್ರಿತರಾರ ದೇಹಿನಾಂ ಅಂತರ್ಧ್ರುವಾಜ ಅನುಪಲಭ್ಯ ವರ್ತನೆ ಅಂತ ಹೇಳಿ ಆ ಭಾಗವತದ ಮಂಗಲಾಚರಣವನ್ನು ಮಾಡ್ತಾರೆ. ಬ್ರಹ್ಮದೇವರು ಮಾಡಿದ ಸೃಷ್ಟಿಯನ್ನು ಮಾಡ್ತಾರೆ. ನಾರದರು ಹೋಗಿ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರನ್ನು, ನೀನು ಸೃಷ್ಟಿಕರ್ತ ಅಂತ. ನಾನಲ್ಲಪ್ಪ ಸೃಷ್ಟಿಕರ್ತ, ಎನ್ ಮಾಯೆಯ ದುರ್ಜಯದ ಮಾಂಬದಂತಿ ಜಗದ್ಗುರುಂ. ಆ ಪರಮಾತ್ಮನ ದುರ್ಜಯಾದ ಮಾಯೆಯಿಂದ ನನ್ನನ್ನು ಜಗದ್ಗುರು ಅಂತ ಹೇಳ್ತಾರೆ. ನಾನು ಜಗದ್ಗುರು ಅಲ್ಲ, ಆ ಸ್ವಾಮಿ ಪರಮಾತ್ಮ, ಆ ವಿಷ್ಣು ಅವನೇ ಜಗದ್ಗುರು ಅಂತ ಆ ಪರಮಾತ್ಮನ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರೆ. ದೇವರು ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾರೆ, ನೀನು ಸೃಷ್ಟಿ ಮಾಡಬೇಕು ಅಂತ ಹೇಳಿ. ಎಲ್ಲ ಮಟೀರಿಯಲ್ಸ್ ಎಲ್ಲ ಬ್ರಹ್ಮದೇವರ ಕೈಯಲ್ಲಿ ಕೊಟ್ಟುಬಿಡ್ತಾರಂತೆ. ಏನೂ ಕೊಡದೆ ಸೃಷ್ಟಿ ಮಾಡುವಂತ ಅಲ್ಲಿಲ್ಲ. ಲೋಕಾನ್ ಜೀವಾಂಶ ಚೇತನಾನ್. ಬ್ರಹ್ಮದೇವರಿಗೆ ದೇವರು ಕೊಟ್ಟ ಸಂಪತ್ತು, ಲೋಕಗಳನ್ನು ಕೊಟ್ಟ, ಜೀವರನ್ನು ಕೊಟ್ಟ, ಎಲ್ಲವನ್ನು ಕೊಡ್ತಾನೆ, ಸೃಷ್ಟಿ ಮಾಡು ಅಂತ ಹೇಳಿದ. ಬ್ರಹ್ಮದೇವರು ಒಂದೇ ಒಂದು ಪ್ರಾರ್ಥನೆ ಮಾಡ್ತಾರೆ, ಆಯಿತು ನಿನ್ನ ಕೆಲಸ ನಾನು ಮಾಡ್ತೇನೆ, ಆದರೆ ವರಂ ವರಯ ಭದ್ರಂತೆ, ನೀನೊಂದು ವರವನ್ನು ಕೊಡಬೇಕು. ಏನು? ಭಗವತ್ ಶಿಕ್ಷಿತವಹಂ ಕರವಾಣಿ ಹ್ಯತಂದ್ರಿತಃ ನೇಹಮಾನ ಪ್ರಜಾ ಸರ್ಗಂ ಬದ್ಧೇಯಂ ಯದನುಗ್ರಹ. ಕರ್ಮವನ್ನು ಮಾಡ್ತೇನೆ, ನೀನು ಹೇಳಿದ ಸೇವೆಯನ್ನು ಮಾಡ್ತೇನೆ, ಆದರೆ ನಾನು ಮಾಡಿದೆ ಅಂತನ್ನೋ ಅಭಿಮಾನ ಮಾತ್ರ ನನಗೆ ಬರಬಾರದು, ಆ ರೀತಿಯಾದ ಬಂಧನ ನನಗಾಗಬಾರದು. ನೀನು ಈ ವರವನ್ನು ಕೊಟ್ಟರೆ ಅವಶ್ಯವಾಗಿ ನೀನು ಮಾಡಿದ ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ದೇವರಿಗೆ ಎಂಥ ಅದ್ಭುತವಾದ ಪ್ರಾರ್ಥನೆಯನ್ನು ಮಹಾನುಭಾವ ಬ್ರಹ್ಮದೇವರು ಮಾಡ್ತಾರೆ. ನಾಹಂಕರ್ತ ಹರಿಕರ್ತ, ಇದು ಪ್ರತಿ ಕ್ಷಣ ಕ್ಷಣ ನನ್ನ ಹಿಂದೆ ಇರಬೇಕು, ಆ ಭಾವನೆ ನನ್ನಲ್ಲಿ ಇರಬೇಕು. ನೀನು ಅನುಗ್ರಹ ರೂಪವಾಗಿ ಕೊಡಬೇಕು, ಅದನ್ನು ಮಾಡ್ತೇನೆ ಅಂತಂದಾಗ ಆಯಿತು ಅಂತ ಹೇಳಿ ಭಗವಂತ ಅವಶ್ಯವಾಗಿ ಕೊಡ್ತಾನೆ. ಇಲ್ಲಿ ಭಾಗವತದಲ್ಲಿ ಮಹಾಪುರಾಣದಲ್ಲಿ 10 ವಿಷಯಗಳಿರಬೇಕು ಅಂತ ಹೇಳ್ತಾರೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ ಕಥಾ, ಈಶಕಥಾ, ನಿರೋಧ, ಮುಕ್ತಿ, ಆಶ್ರಯ ಅಂತ 10ನೇದು. ಆಶ್ರಯ ಅದು ಸರ್ವಾಶ್ರಯ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮ್ಯ ಕೀರ್ತನಂ ಅಂತ ಹೇಳ್ತಾರೆ. ಆ 10ನೇದು ಭಗವಂತ. ಆ ಭಗವಂತನನ್ನು ಪರಿಶುದ್ಧವಾಗಿ ತಿಳಿಯೋದಕ್ಕಾಗಿ ಉಳಿದ 9 ವಿಷಯಗಳನ್ನು ತಿಳಿಯಲೇಬೇಕು ಅಂತ 10 ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ ಅಂತ ಅದರ ವರ್ಣನೆಯನ್ನು ಮಾಡ್ತಾರೆ. ರಾಜ್ಞಾ ಪರೀಕ್ಷಿತಾ ಪೃಷ್ಟ ಯದವಾದೀನ್ ಮಹಾಮುನಿ ತದ್ವೋಭಿಧಾಸ್ಯೇ ಶೃಣುತ ರಾಜ್ಞಃ ಪ್ರಶ್ನಾನುಸಾರತಃ. ರಾಜನ ಪ್ರಶ್ನೆಗೆ ಅನುಗುಣವಾಗಿ ಮತ್ತೆ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಉಪದೇಶ ಮಾಡ್ತೇನೆ ಅಂತ ಸೂತಾಚಾರ್ಯ ಹೇಳ್ತಾ ಇದ್ದಾರೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ದ್ವಿತೀಯ ಸ್ಕಂಧೆ ದಶಮೋಧ್ಯಾಯಃ ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.